ಎಂದೂ ಸಹ ಪರಮಾತ್ಮನ ಈ ಯಜ್ಞದಲ್ಲಿ ಹಸ್ತಕ್ಷೇಪ ನನ್ನತನ ಬಾರದಿರುವ ಹಾಗೆ ನೋಡ್ಕೊಂಡು ನಾವು ಈ ಯಜ್ಞದಲ್ಲಿ ಸಂಪೂರ್ಣ ಪೂರ್ಣಾಹುತಿಯಾಗುವುದರ ಕಡೆಗೆ ಲಕ್ಷ್ಯ ಇಟ್ಕೊಂಡು ಮುಂದೆ ಸಾಗ್ಬೇಕು. ಲಕ್ಷ್ಯ ಏನಿರ್ಬೇಕು? ಸಂಪೂರ್ಣವಾಗಿ ಆಹುತಿ ಆಗ್ಬೇಕು. ನೀವು ನೋಡಿರ್ಬೋದು, ಯಾವ್ದಾದ್ರು ಅತಿರುದ್ರ ಮಹಾರುದ್ರ ಯಾಗಗಳನ್ನ ಮಾಡ್ತಿರ್ತಾರೆ, ಉಳಿದಿದ್ದು ಬಳದಿದ್ದೆಲ್ಲ ಸುರಿದು ಬಿಡ್ತಾರೆ ಲಾಸ್ಟ್. ಏನು ಉಳಿಸ್ಕೊಳ್ಳೋದಿಲ್ಲ. ಯಜ್ಞಕ್ಕೆ ಅಂತ ತಂದಿದ್ದಾನೆ ಒಂದಿಷ್ಟು ಮನೆಗೆ ವಾಪಸ್ ತಗೊಂಡು ಹೋಗುವಂಗಿಲ್ಲ. ಅದನ್ನ ಏನ್ ಮಾಡುವುದು? ಎಲ್ಲವನ್ನ ನೋಡಿರ್ಬೇಕು ನೀವು. ತನ್ನಗಟ್ಲೆ ತುಪ್ಪ ಸುರಿತಾ ಇರ್ತಾರೆ, ರೇಷ್ಮೆ ಸೀರೆಗಳ ಬಟ್ಟೆಗಳನ್ನ ಸುರಿತಾ ಇರ್ತಾರೆ, ಸ್ವಲ್ಪವೂ ಸಂಕೋಚವಿಲ್ಲದೆ ಎಲ್ಲ ಆಹುತಿ ಹಾಕ್ತಾನೆ ಇರ್ತಾರೆ. ಹಾಗೆ ನಾವು ಸಹ ಈಶ್ವರನಿಗಾಗಿ ಇರುವ ಈ ಜೀವನದಲ್ಲಿ ಈಶ್ವರಾರ್ಪಣೆ ಸಂಪೂರ್ಣವಾಗಿ ಆಗ್ಬೇಕು. ಸಂಪೂರ್ಣವಾಗಿ ಅಲ್ಲ, ಆ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಸಮರ್ಪಣೆ ಸ್ಪಷ್ಟವಾಗ್ತಾ ಹೋಗ್ತದೆ. ಪ್ರತಿ ಹೆಜ್ಜೆಯಲ್ಲಿ. ಮತ್ತೆ ಒಮ್ಮೆ ಸಮರ್ಪಣೆ ಅಂದ್ರೆ ಹಿಂಗ ಅನ್ಕೊಂಡ್ಬಿಡ್ಬೇಡಿ, ನಮಗೆ ನೀವೆಲ್ಲ ಮನೆ ಬಿಟ್ಟು ಬಂದ್ಬಿಡ್ಬೇಕು ಅಂತ. ಆದ್ರೆ ಬಾಬಾ ಎಲ್ಲರನ್ನೂ ಸಮರ್ಪಿತರಾಗಿಯೇ ನೋಡ್ತಾರೆ. ಬಾಬನಿಗೆ ಎಲ್ಲರೂ ಸಮರ್ಪಿತರೆ. ಮನಸ್ಸಿನಿಂದ ಮೊದಲು ಸಮರ್ಪಿತ ಆಗ್ಬೇಕಾಗಿದ್ದು ಎಲ್ಲಿಂದ? ಮನಸ್ಸಿನಿಂದ, ಸಂಕಲ್ಪಗಳಿಂದ ಸಂಪೂರ್ಣ ಈಶ್ವರಾರ್ಪಣೆ ಆಗ್ಬೇಕು ನಾವು. ಆಮೇಲೆ ಸಂಕಲ್ಪಗಳ ಪೂರ್ಣಾಹುತಿಯ ನಂತರ ಬರುವುದು ದೃಷ್ಟಿಯಿಂದ. ಅವ ಏನ್ ನೋಡಿ ಹೇಳ್ತಾರೋ ಅದನ್ನೇ ನೋಡ್ಬೇಕು, ಬೇಡಾದಿಂದ ನೋಡ್ಬಾರ್ದು. ಹಿಂಗ ಅನ್ಕೊಂಡ್ಬಿಡ್ಬೇಡಿ ನಾವು ಮನೇಲಿದ್ದೀವಿ ನೋಡ್ದು ನಡೆಯುತ್ತೆ ಅಂತ. ಎಲ್ಲದಕ್ಕೂ ಲೆಕ್ಕ ಇದೆ ಪರಮಾತ್ಮನ ಹತ್ರ, ಇದೆಯೇ ಇಲ್ವಾ? ಬಸವಣ್ಣನ ವಚನದಲ್ಲಿ ಒಂದು ಬಹಳ ಚಂದ ಮಾತನಾಡ್ತಾರೆ. ಒಕ್ಕಾಣೆ ಸೋಲ ಒಕ್ಕಾಣೆ ಗೆಲ್ಲ ನಮ್ಮ ಮಹಾದೇವ ಶೆಟ್ಟಿ ಅಂತ. ಯಾರು ಮಹಾದೇವ ಶೆಟ್ಟಿ ಅಂದ್ರೆ? ಪರಮಾತ್ಮ. ಒಂದಾಣೆ ಹೆಚ್ಚಿಗೆ ತಗೊಳಲ್ವಂತೆ, ಒಂದಾಣೆ ಕಡಿಮೆ ತಗೊಳಲ್ವಂತೆ. ಲೆಕ್ಕ ಅಂದ್ರೆ ಲೆಕ್ಕ. ಅವನು ಆ ಲೆಕ್ಕದಿಂದ ಯಾರು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ತುಂಬಾ ಹುಷಾರಾಗಿ ಎಲ್ಲವೂ ನಿನ್ನದು ಅಂತ ಹೇಳಿದ ಮೇಲೆ ಇಲ್ಲ ಅರ್ಧ ನಂದು ಅರ್ಧ ನಿಂದು ಅಂತ ಹೇಳ್ಬಾರ್ದು. ದೃಷ್ಟಿಯಿಂದ ಸಮರ್ಪಣೆ, ಮಾತಿನಿಂದ ಸಮರ್ಪಣೆ, ವ್ಯವಹಾರದಿಂದ ಸಮರ್ಪಣೆ, ತನುವಿನಿಂದ ಸಮರ್ಪಣೆ, ಎಲ್ಲ ರೀತಿಯಿಂದ ಸಮರ್ಪಣೆಯಾಗ್ಬೇಕು. ಸಮರ್ಪಣೆ ಅರ್ಥ ಏನು ಅಂದ್ರೆ, ಸಮರ್ಪಣೆಯಾದ ಮೇಲೆ ಎಲ್ಲವನ್ನ ಅವನನ್ನ ಕೇಳಿ ಬಳಸ್ಬೇಕು ಅಷ್ಟೇ. ಒಂದ್ಸಲ ಸಮರ್ಪಣೆಯಾದ ಮೇಲೆ ಎಲ್ಲವೂ ನಿನ್ನದು ಅಂತ ಹೇಳಿದ್ಮೇಲೆ ಉಪಯೋಗಿಸ್ಬೇಡಿ ಅಂತ ಹೇಳಿಲ್ಲ ಅವನು. ಹೇಗೆ ಉಪಯೋಗಿಸ್ಬೇಕು? ಅವನನ್ನ ಕೇಳಿ, ಒಪ್ಪಿಗೆಯ ನಿನಗೆ ಇದನ್ನ ಹೀಗೆ ಮಾಡ್ಲಾ? ಮನೆಯ ಯಜಮಾನ ಯಾರು? ಬಾಬಾ. ಅವನನ್ನ ಕೇಳದೆ ಏನು ಮಾಡ್ಲಿಕ್ಕಿಲ್ಲ. ನನ್ನ ಕೇಳಿ ಮಾಡಿ ಪ್ರಶ್ನೆನೇ ಇಲ್ಲ. ಯಾರನ್ನು ಕೇಳಿ ಮಾಡ್ಬೇಕು? ಪ್ರತಿಯೊಂದನ್ನು ಬಾಬನನ್ನ ಕೇಳಿ ಮಾಡ್ಬೇಕು. ಆ ಒಂದು ಮನೋಭಾವ ನಿಮ್ಗೆ ಬಾಬರವರ ಯಜ್ಞದ ಕಥೆ ಗೊತ್ತಿದೆ. ಬ್ರಹ್ಮ ಬಾಬಾ ತನ್ನ ಸರ್ವಸ್ವವನ್ನು 5 ಜನ ಅಕ್ಕಂದಿರ ಕಮಿಟಿ ಮಾಡಿ ಸರೆಂಡರ್ ಮಾಡ್ಬಿಟ್ಟು ಎಲ್ಲವನ್ನು, ಏನಿತ್ತ ಎಲ್ಲವನ್ನು. ಗೊತ್ತಿಲ್ಲ ನಿಮ್ಗೆ ಬಾಬಾ ಎಷ್ಟು ಉತ್ತಮ ದೂರಾಂದೇಶಿ ಬುದ್ಧಿಯವರು ಅಂದ್ರೆ, ಪಾರ್ಟ್ನರ್ ಡಿವೈಡ್ ಆಗಿ ಅವರಿಗೆ ಕೊಡ್ಬೇಕಾಗಿತ್ತಲ್ಲ, ಪಾರ್ಟ್ನರ್ಶಿಪ್ ನಲ್ಲಿ ಏನಿತ್ತು ಕೊಡ್ಬೇಕಾದ್ರೆ ಬಾಬಾ ಕ್ಯಾಶ್ ತಗೊಳ್ಳಿಲ್ವಂತೆ. ಕ್ಯಾಶ್ ತಗೊಂಡ್ರೆ ವ್ಯಾಲ್ಯೂ ಅವತ್ತಿನ ಅಷ್ಟೇ ಇರುತ್ತೆ. 10 ರೂಪಾಯಿಗೆ 10 ರೂಪಾಯಿನೇ ವ್ಯಾಲ್ಯೂ ಅಲ್ವಾ? ಬಾಬಾ ಏನ್ ತಗೊಂಡಿದ್ರು? ವಜ್ರಗಳನ್ನು ತಗೊಂಡಿದ್ರು. ವಜ್ರಗಳಿಂದ ತಗೊಂಡಿದ್ರು ಬಾಬಾ. ಅವಶ್ಯಕತೆ ಬಂದಾಗ ಅಷ್ಟಷ್ಟೇ ಮಾರಿ ಯಜ್ಞವನ್ನ ನಡೆಸಿದ್ರು. ಈ ವಜ್ರ ಚಿನ್ನ ಇದರದೆಲ್ಲ ಬೆಲೆ ದಿನ ದಿನ ಜಾಸ್ತಿ ಆಗ್ತದೆ, ಕಡಿಮೆ ಆಗುದಿಲ್ಲ ಯಾವತ್ತೂ ಸಹ. ಹಾಗೆ ಬಾಬಾ ಯಜ್ಞವನ್ನ ನಡೆಸಿ ಅಷ್ಟೆಲ್ಲ ತಂದವನ್ನು ಪುಣ್ಯಾತ್ಮ. ನಿಮಗೆ ಗೊತ್ತು, ಆಗಿನ ಕಾಲದಲ್ಲಿ ಕ್ಷೌರ ಮಾಡಿಸಿಕೊಳ್ಳುವುದಕ್ಕೆ ತಲೆ ಕೂದಲು ಅಣ್ಣಂದ್ರೆ ಕಟ್ ಮಾಡ್ತಾರಲ್ವಾ, 4 ಆಣೆ ಬೇಕಾಗ್ತಿತ್ತಂತೆ. ಎಷ್ಟಂತೆ ತಲೆ ಕ್ಷೌರದ್ದು? ಅವಾಗ 4 ಆಣೆ. ಮೊಮ್ಮರವ್ರ ಹತ್ರ ಕೈ, ಮಮ್ಮ ನನ್ ತಲೆ ಕ್ಷೌರಕ್ಕೆ 4 ಆಣೆ ಬೇಕು ಅಂತ ಕೇಳ್ತಿದ್ರಂತೆ. ಬ್ರಹ್ಮ ಬಾಬಾ ವಿಚಾರ ಮಾಡಿ ನೀವು. ಪೂರ್ತಿಯಾದ ಈಶ್ವರ, ಎಲ್ಲವನ್ನ ಯಜ್ಞಕ್ಕೆ ಕೊಟ್ಟವನು, ಎಲ್ಲದೂ ಅವನದೇ. ಆದ್ರೆ ತನ್ನ ಕ್ಷೌರಕ್ಕೆ ಬೇಕಾದ ಹಣ ಯಾರ ಹತ್ರ ಕೇಳ್ತಿದ್ರಂತೆ. ಕೊನೆಗೆ ಏನ್ ವಿಚಾರ ಮಾಡಿದ್ರಂತೆ, 4 ಆಣೆನಾದ್ರೂ ಯಾಕೆ ಖರ್ಚು ಮಾಡ್ಬೇಕು? ನಿಮಗೆ ಗೊತ್ತಿರ್ಬೇಕು, ಪಾಂಡವ ಭವನದಲ್ಲಿ ಒಂದು ಸಿಸ್ಟಮ್ ಈಗಲೂ ಇದೆ. ಒಬ್ರು ಅಣ್ಣವ್ರು ಇನ್ನೊಂದು ಅಣ್ಣಂದ್ರ ತಲೆ ಕೂದಲು ಕಟ್ ಮಾಡ್ತಾರೆ. ಕೆಲವು ಅಣ್ಣಂದ್ರ ಹಳವ್ರು ಇರೋರು ಈಗಲೂ ಅದನ್ನ ಮಾಡ್ತಾರೆ. ಅವ್ರು ಹೋಗುದೇ ಇಲ್ಲ ಸಲೂನ್ಗೆ, ದುಡ್ಡು ಖರ್ಚಾಗ್ತದೆ ಅಂತ. ಒಬ್ರು ಕೂತ್ಕೊಂಡು ಇನ್ನೊಬ್ಬರನ್ನ ಕಟ್ ಮಾಡ್ತಾರೆ. ಬಾಬಾ ಇರುವಾಗ ಅದು ಶುರು ಮಾಡಿದ್ರಂತೆ. ವಿಶ್ವರತನದಾದ ಬ್ರಹ್ಮ ಬಾಬಾ ತಲೆ ಕ್ಷೌರ ಮಾಡ್ತಿದ್ರಂತೆ. 4 ಆಣೆ ಉಳಿಸ್ಬೇಕು.
ಆ ಮಹಾನ್ ಆತ್ಮನ ತ್ಯಾಗ. ಅದರ ಮುಂದೆ ಯಾರು ಇಲ್ಲವೇ ಇಲ್ಲ, ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವನು ನಾರಾಯಣ. ಹೌದಾ ಇಲ್ವಾ ಹೇಳಿ? ಎಂತ ಅದ್ಭುತವಾದಂತಹ ಚಿಂತನೆಗಳು ಅಂತ ಯೋಚನೆ ಮಾಡಿದ್ರೆ ನಿಜವಾಗಿಯೂ ರೋಮಾಂಚನವಾಗೋದ್ರ ಜೊತೆಗೆ ಗದ್ಗದಿತವಾಗುತ್ತೆ ಮನಸ್ಸು. ನಾವು ಆ ಮಟ್ಟದಲ್ಲಿ ತ್ಯಾಗ ಮಾಡಿದೀವ, ಮಾಡಕ್ ಆಗ್ತಿದೀಯ ನಮ್ಮ ಹತ್ರ? ಇನ್ನೂ ನಮ್ಗೆ ಎಷ್ಟು ಅಭಿಮಾನ ಕಾಡ್ತದೆ. ಕೆಲವೊಂದ್ಸಲ ನಾವೇನು ಮಾಡಿರಲ್ಲ, ಬೇರೆಯವರು ಮಾಡಿದ ಕ್ರೆಡಿಟ್ ತಗೊಳ್ಬೇಕು ಅಂತ ಅಭಿಮಾನ ಕಾಡ್ತಾ ಇರ್ತದೆ, ನನ್ನ ಹೆಸರು ಬರ್ಲಿ ಅಂತ. ಅಯ್ಯೋ ವಿಚಿತ್ರವೇ, ಎಲ್ಲಾ ಮಾಡಿದವನು ತನಗೇನು ಬೇಡ ಅಂತ ಸಬ್ ಕುಚ್ ಕರ್ಕೆ ಅಪ್ನೆ ಆಪ್ ಕೋ छिपाया. ಅವ್ರು ನಾವೇನು ಮಾಡದೆ ಎಲ್ಲವನ್ನ ಮಾಡಿದೀವಿ ಅಂತ ತೋರ್ಸ್ಕೊಳಕ್ ಹೋಗ್ತಿದೀವಲ್ಲ. ಹೇಗೆ ನೋಡಿ, ಭಾಗ್ಯ ಎಲ್ಲಿಂದ ಬರಕ್ ಸಾಧ್ಯ? ಎಲ್ಲವೂ ಕರ್ಮ ಲಿಖಿತ ಅಲ್ವಾ? ಕರ್ಮದ ಭಾಗ್ಯ ಎಲ್ಲಿಯೂ ನೀವು ಯಾರ ಕಣ್ಣು ಕಟ್ಟಿದ್ರು ಕರ್ಮದ ಕಣ್ಣು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಅದು ಸಾಧ್ಯವೇ ಇಲ್ಲ. ಯಾರು ನೋಡದೆ ಇದ್ರು ರೆಕಾರ್ಡಿಂಗ್ ಅಂತೂ ಆಗ್ತಾನೆ ಇದೆ, ಅದು ನಾಳೆ ರಿಪ್ಲೈ ಆಗುತ್ತೆ, ಎಲ್ಲರಿಗೂ ಕಂಡು ಕಾಣುತ್ತೆ, ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವಿವತ್ತೊಂದು ಚಿಂತನೆಯನ್ನು ಮಾಡೋಣ. ಇದು ವಾಸ್ತವಿಕವಾಗಿ ನನ್ನ ಚಿಂತನೆ ಅಲ್ಲ, ಜಗದೀಶ್ ಭಾಯಿಜಿ ಅವರ ಚಿಂತನೆ, ತುಂಬಾ ಸುಂದರವಾದದ್ದು. ಅದನ್ನು ನಾನು ನಿಮ್ ಜೊತೆಗೆ ಇವತ್ತು ಹಂಚ್ಕೊಳ್ತೇನೆ. ಜಗದೀಶ್ ಭಾಯಿಜಿಯವರು ನನ್ನ ಹೆಸರು ತುಂಬಾ ವರ್ಷಗಳ ಹಿಂದೆ ಒಂದು ಆರ್ಟಿಕಲ್ ಇತ್ತು, ನಾವು ನಾರಾಯಣ ಯಾಕಿಲ್ಲ ಅಂತ ಆರ್ಟಿಕಲ್. ನಮ್ ನಾರಾಯಣ್ ಕ್ಯೂ ನಹಿ ಅಂತ ಬಹಳ ಚಂದ ಆರ್ಟಿಕಲ್. ಹಳೆಯ 72-73 ಆರ್ಟಿಕಲ್ ಕಾಣುತ್ತೆ. ನಾನು ಹಳೆಯ ಮ್ಯಾಗಝಿನ್ ಕೊಂಡ್ಕೊಂಡ್ ಬಂದಿದ್ದೆ, ಅದರಲ್ಲಿ ಸಿಕ್ಕಿರ್ತದೆ. ವಿಚಾರ ಮಾಡಿ, ನಾವು ನಾರಾಯಣ ಯಾಕಿಲ್ಲ. ನಾರಾಯಣ ಶಬ್ದದ ಅರ್ಥವನ್ನು ಸ್ವಲ್ಪ ಅರ್ಥೈಸೋಣ. ನಾರಾಯಣ ಹೀಗೆ ಡೆವಲಪ್ ಆಗ್ತದೆ ಶಬ್ದ. ನರ ಅಂದ್ರೆ ಮನುಷ್ಯ, ನಾರ ಅಂದ್ರೆ ಮನುಷ್ಯರ ಸಮೂಹ, ಅಯನ ಅಂದ್ರೆ ಅಧಿಪತಿ, ಒಡೆಯ. ಉತ್ತರಾಯಣ, ದಕ್ಷಿಣಾಯನ ಅಲ್ವಾ? ಸೂರ್ಯ ಉತ್ತರ ದಿಕ್ಕಿಗೆ ಅಧಿಪತಿಯಾಗಿದ್ದಾಗ ಉತ್ತರಾಯಣ, ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದಾಗ ದಕ್ಷಿಣಾಯನ. ಎಲ್ಲ ಮನುಷ್ಯರ ಸಮೂಹಕ್ಕೆ ಯಾರು ಅಧಿಪತಿಯಾಗಿರ್ತಾನೆ ಅವನು ನಾರಾಯಣ. सबके दिलों पर राज्य करने वाला नारायण ಅಂದ್ರೆ ಯಾರು? सबके दिलों पर राज्य करने वाला, जमीन के टुकड़े पर राज्य करने वाला नहीं. ಭೂಭಾಗ, ಸ್ವಲ್ಪ ಭೂಭಾಗದ ಮೇಲೆ ರಾಜ್ಯ ನಡೆಸುವವನಲ್ಲ, ಅಲ್ಲಿರುವ ಎಲ್ಲ ಜನರ ಹೃದಯಗಳ ಮೇಲೆ ರಾಜ್ಯ ನಡೆಸುವವನು ನಾರಾಯಣ. ಅದಕ್ಕೆ ನಾರಾಯಣ ಪೂಜಾರನು ಸಹ. ಇತಿಹಾಸದಲ್ಲಿ ಆಗಿ ಹೋದ ಯಾವ ರಾಜರನ್ನು ಪೂಜೆ ಮಾಡಲಿಲ್ಲ. ಅವರು ಜಮೀನಿಗಾಗಿ ಬೇಕಾದಷ್ಟು ಹೋರಾಡಿದ್ರು, ಜೀವ ಕೊಟ್ರು, ಆದ್ರೆ ಅವರ ಪೂಜೆ ನಡೆಯುವುದಿಲ್ಲ. ಯಾಕೆಂದ್ರೆ ಅವರು ಎಲ್ಲರ ಹೃದಯಗಳ ಮೇಲೆ ರಾಜ್ಯ ಮಾಡಲಿಲ್ಲ. ನಾರಾಯಣ ಎಲ್ಲರ ಹೃದಯಗಳ ಮೇಲೆ ರಾಜ್ಯ ಮಾಡಿದನು. ಹೀಗಿರುವಾಗ ಈ ಬ್ರಹ್ಮಭಾವ ನಾರಾಯಣನನ್ನ ಭಕ್ತಿ ಮಾರ್ಗದಲ್ಲಿ ವಿಷ್ಣುವಾಗಿ ತೋರಿಸ್ತಾರೆ. ಏನ್ ತೋರಿಸ್ತಾರೆ? ವಿಷ್ಣುವಿಗೆ 4 ಕೈಗಳು. ಲಕ್ಷ್ಮೀ ನಾರಾಯಣ ಸಂಯುಕ್ತ ಸ್ವರೂಪ ಬಾಬಾ ನಮ್ಗೆ ಹೇಳಿದ್ದಾರೆ. ವಿಷ್ಣು ಅಂದ್ರೆ ಯಾರು? ಒಬ್ಬ ವ್ಯಕ್ತಿ ಇಲ್ಲ, ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪ ಅಲ್ವಾ? ಮಹಾಲಕ್ಷ್ಮಿಯು ಲಕ್ಷ್ಮೀನಾರಾಯಣರ ಕಂಬೈನ್ ಸ್ವರೂಪವೇ. ಆಕೆಗೂ 4 ಕೈ ಇರ್ತವೆ. ಈಗ ವಿಷ್ಣುವಿನ ಚಿತ್ರ ಕಣ್ಮುಂದೆ ತಂದ್ಕೊಳ್ಳಿ. ಇಲ್ಲೆಲ್ಲಾರಿದ್ಯಾ ವಿಷ್ಣುವಿನ ಚಿತ್ರ? ಅಲ್ಲಿದ್ಯಾ? ಕಾಣ್ತಿದ್ಯಾ? ಅಲ್ಲಿ ಲಾಸ್ಟ್ ಇದೆ ತ್ರಿಮೂರ್ತಿ ಚಿತ್ರದಲ್ಲಿ. ತ್ರಿಮೂರ್ತಿಯಲ್ಲಿ ಬ್ರಹ್ಮ ವಿಷ್ಣು ಶಂಕರದಲ್ಲಿ ಮಧ್ಯ ವಿಷ್ಣು ಇದ್ದಾರೆ ಅಲ್ವಾ? ವಿಷ್ಣುವಿನ ಕೈಯಲ್ಲಿ 4 ಅಲಂಕಾರಗಳು ಮುಖ್ಯ: ಶಂಖ, ಚಕ್ರ, ಗದೆ, ಪದ್ಮ. 4. ನಾರಾಯಣ, ಶ್ರೀಮನ್ನಾರಾಯಣ, ವಿಷ್ಣು, ರಂಗನಾಥ, ಇವರೆಲ್ಲರಿಗೂ ಈ 4 ಅಲಂಕಾರಗಳು. ವಿಷ್ಣುವಿನ ಬೇರೆ ಬೇರೆ ಹೆಸರುಗಳವೆ. ಮೊದಲು ಆ ಅಲಂಕಾರಗಳ ಅರ್ಥವನ್ನು ನೋಡೋಣ. ಶಂಖ, ಶಂಖ ಅಲ್ಲ, ಏನು? ಶಂಖ ದೊಡ್ಡ ಖ. ಶಂಖ ಬದಲು ಶಂಕ ಅಂತ ಮಾಡ್ಬಿಟ್ರೆ ಹಿಂದಿಲಿ ಅರ್ಥವೇ ಬೇರೆ. ಶಂಕೆ ಅಂದ್ರೆ ಏನ್ ಹೇಳಿ? ಸಂಶಯ. ಶಂಖ ಬೇಕು. ಏನ್ ಕೈಯಲ್ಲಿದೆ? ವಿಷ್ಣುವಿನ ಕೈಯಲ್ಲಿ ಏನಿದೆ? ಶಂಖ. ಶಂಖ ಊದಿದ್ರೆ ಓಂಕಾರ ಬರುತ್ತೆ.
ಗೊತ್ತಿಲ್ವಾ ನಿಮ್ಗೆ? ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ದಿನ ಮುಸ್ಸಂಜೆ ಹೊತ್ತಿಗೆ ಶಂಖ ಊದುವುದು ಸಂಪ್ರದಾಯ. ನಮ್ಗೆಲ್ಲ ಕಲಿಸಿದ್ರು ಚಿಕ್ಕವರಿರುವಾಗ. ಶಂಖ ಊದಬೇಕು. ಶಂಖ ಊದಿದ್ರೆ ಭೂತಗಳು ಮನೆ ಒಳಗ್ ಬರುವುದಿಲ್ಲ ಅಂತ, ದೆವ್ವ ಭೂತಗಳು ಬರಲ್ಲ ಅಂತ. ಹಳ್ಳಿ ಮನೆಗಳಲ್ಲಿ ತುಂಬಾ ಯಾರ ಮನೆಗಳಿರಲ್ಲ ನೋಡಿ ಹಳ್ಳಿಲಿ, ಅವರ ತೋಟದ ಗದ್ದೆ ಮಧ್ಯೆ ಒಂದೊಂದೇ ಮನೆ, ಯಾರು ಇರಲ್ಲ. ಅಲ್ಲಿ ಭೂತಗಳು ದೆವ್ವಗಳು ಬರಬಾರ್ದು ಅಂದ್ರೆ ನಮ್ಮ ಅಜ್ಜ ಏನ್ ಹೇಳ್ಕೊಟ್ಟಿದ್ರು ಅಂದ್ರೆ ಶಂಖನಾದ ಮಾಡ್ಬೇಕು ಅಂತ. ಜ್ಞಾನದಿಂದ ವಿಚಾರ ಮಾಡಿ. ಶಂಖನಾದ ಮಾಡುವುದು ಅಂದ್ರೆ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗುದು, ಓಂಕಾರ ಸ್ವರೂಪದಲ್ಲಿ ಸ್ಥಿತರಾಗುದು, ಆತ್ಮಾಭಿಮಾನಿಯಾಗುದು. ಶಂಖ ನಾದ ಮಾಡಿದ್ರೆ ಓಂ ಅಂತ ಬರುತ್ತೆ ಅಲ್ವಾ? ನಾನು ಆತ್ಮ ಸ್ವರೂಪದಲ್ಲಿ ಸ್ಥಿತನಾದಾಗ ಯಾವ ದೇವಭೂತವೂ ನನಗೆ ಹಿಡಿಯೋದಿಲ್ಲ. ಪಂಚವಿಕಾರಗಳು ನನ್ನನ್ನ ಬಿಟ್ಟು ಹೋಗ್ತವೆ. ಯಾವುದೇ ರೀತಿಯ ದುರ್ಬಲತೆಗಳು ನನ್ನ ಹತ್ರ ಬರುವುದಿಲ್ಲ. ಆದ್ರೆ ಇವತ್ತೇನಾಗಿದೆ, ಶಂಖನಾದಕ್ಕೆ ಬದಲಾಗಿ ನಾವು ಬಾಬನ ಮಕ್ಕಳಾದ್ರೂ ಶಂಖನಾದ ಬಹಳ ಮಾಡ್ತೇವೆ. ಶಂಖನಾದ ಅಂದ್ರೆ ಸಂಶಯ ಪಡುವುದು. ಹಿಂಗ್ಯಾಕೆ, ಹಿಂಗ್ಯಾಕೆ, ಹಂಗ್ಯಾಕೆ, ಮತ್ಯಾಕೆ, ಇನ್ಯಾಕೆ, ಅದ್ಯಾಕೆ, ಇದ್ಯಾಕೆ, ನಮಗೆ ನಿಶ್ಚಯವೇ ಇಲ್ಲ. ಅದಕ್ಕೆ ನಾನು ನೆನ್ನೆಯಿಂದ ಒಂದು ಭಗವದ್ಗೀತೆ 4 ಮಾತು ನೆನಪು ಮಾಡ್ಕೊಡ್ತಾ ಇದ್ದೇನೆ. ನೆನಪಿದೆಯಾ ಯಾವುದು? ಸಂತುಷ್ಟಂ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಇಂಪಾರ್ಟೆಂಟ್. ನಿಶ್ಚಯದಲ್ಲಿ ಏನ್ ಬೇಕು ನಮಗೆ? ದೃಢತೆ ಬೇಕು. ಗಳಿಗೆ ಒಮ್ಮೆ ಬದಲಾಗಬಾರ್ದು ನಮ್ಮ ಥಾಟ್ಸ್. ಶಂಕೆ ಬರಬಾರ್ದು. ಸಂಶಯಾತ್ಮ ವಿನಶ್ಯಂತಿ. ಶಂಖನಾದಕ್ಕೆ ಬದಲಾಗಿ ಶಂಖನಾದ ಮಾಡಿದ್ರೆ ನಾವು ನಾರಾಯಣ ಆಗುವುದಕ್ಕಾಗುವುದಿಲ್ಲ. ನಾರಾಯಣನಾಗುವುದರ ಮೊದಲ ಕ್ವಾಲಿಟಿ ಯಾವುದು ಅಂದ್ರೆ ಆತ್ಮ ಸ್ವರೂಪದಲ್ಲಿ ಸ್ಥಿತನಾಗಿರ್ಬೇಕು, ಆತ್ಮ ದೃಷ್ಟಿಕೋನವಿರ್ಬೇಕು, ಆತ್ಮ ಚಿಂತನೆ ಇರಬೇಕು. ಇಂಪಾರ್ಟೆಂಟ್ ಆಯ್ತಾ? ಎರಡನೇ ಅಲಂಕಾರ ಯಾವುದು? ಚಕ್ರ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಸುದರ್ಶನ ಚಕ್ರ ಅಂತ ಹೇಳಿದ್ರು. ಯಾವ ಚಕ್ರ? ಸಂಗಮ ಯುಗದಲ್ಲಿ ಸ್ವದರ್ಶನ ಚಕ್ರ. ಸುದರ್ಶನವು ತಪ್ಪಲ್ಲ, ಒಳ್ಳೆಯ ದರ್ಶನ ಮಾಡು. ನಿಮ್ಮನ್ನ ನೋಡಿದ್ರೆ ನಿಮ್ದು ಒಳ್ಳೆಯದನ್ನ ನೋಡು, ಇವರನ್ನ ನೋಡಿದ್ರೆ ಇವರು ಒಳ್ಳೆಯದನ್ನ ನೋಡು. ಸುದರ್ಶನ. ಅದ ಇನ್ನಷ್ಟು ಆಳವಾಗಿ ಬಾಬಾ ಸ್ವದರ್ಶನ ಹೇಳಿದ್ರು. ಬರೀ ಸುದರ್ಶನ ಸಾಕಾಗೋದಿಲ್ಲ, ಅದಕ್ಕೆ ಏನ್ ಮಾಡಿದ್ರು ಬಾಬಾ? ಸ್ವದರ್ಶನ ಮಾಡಿ. ನಿಮ್ಮನ್ನ ನೀವು ನಾನು ಏನಿದ್ದೆ, ಏನಾದೆ, ಯಾಕೀಗಾದೆ, ಏನಾಗಬೇಕು, ಸ್ವದರ್ಶನ ಮಾಡಿ. ಆದ್ರೆ ನಾವೇನ್ ಮಾಡ್ತೇವೆ? ಸ್ವದರ್ಶನಕ್ಕಿಂತ ಜಾಸ್ತಿ ಪರದರ್ಶನ ಮಾಡ್ತೇವೆ. ಹೌದಾ ಇಲ್ವಾ? ಫ್ರ್ಯಾಂಕ್ ಆಗಿ, ಓಪನ್ ಆಗಿ. ಸ್ವದರ್ಶನಕ್ಕಿಂತ ಜಾಸ್ತಿ ಮಾಡುವುದೇನನ್ನ? ಪರದರ್ಶನ. ಅವ್ರು ಹಾಗೆ ಇವ್ರು. ನಮ್ಮಲ್ಲೊಂದು ಗಾದೆ ಇದೆ, ಊರ್ ಚಿಂತೆ ಮಾಡಿ ಮುಲ್ಲ ಸ್ವಲ್ಪ. ಈ ಕಡೆ ಮುಲ್ಲ ಅಂತ ಹೇಳ್ತೀರಾ? ಈ ಮಸೀದಿಯಲ್ಲಿ ಇರ್ತಾರಲ್ಲ, ನಮ್ಮ ಕಡೆ ಎಲ್ಲ ಮುಲ್ಲ ಅಂತಾರೆ. ಊರ್ ಚಿಂತೆ ಮಾಡಿ ಮುಲ್ಲ ಸೊರಗಿದ್ದಂತೆ. ಹಾಗೆ ನಾನೇ ಬದಲಾಗ್ಲಿಲ್ಲ, ಅವ್ರು ಆಗಿದ್ದಾರೆ, ಇವ್ರು ಆಗಿದ್ದಾರೆ, ಯಾರ ತಲೆ ಕೆಡಿಸ್ಕೋಬೇಕ್ರಿ? ನಾನ್ ಬದಲಾಗಿದ್ರೆ ಸಾಕಲ್ವಾ? ಫಸ್ಟ್ ಬದಲಾವಣೆ ಎಲ್ಲಿಂದ ಶುರು ಆಗ್ಬೇಕು ಅಲ್ವಾ? ಅದಕ್ಕೆ ಸ್ವದರ್ಶನಕ್ಕೆ ಬದಲಾಗಿ ಪರದರ್ಶನ ಮಾಡುವುದರಿಂದ ನಾವು ನಾರಾಯಣನಾಗಕ್ಕೆ ಆಗ್ತಾ ಇಲ್ಲ. ಯಾಕೆ ನಾವು ನಾರಾಯಣ ಪದವಿಯಿಂದ? ನಿಮಗೆ ಗೊತ್ತಿರ್ಬೇಕು, ಬ್ರಹ್ಮಬಾಬನ ಜೀವನದ ಒಂದೊಂದು ಘಟನೆ. ಒಂದ್ಸಲ ಬ್ರಹ್ಮಬಾಬ ಗಾಡಿಯಲ್ಲಿ ಅಹಮದಾಬಾದ್ ಹೋಗಿದ್ರಂತೆ. ಆಪುನಿಂದ ಬಾಬನ ಗಾಡಿ ಪಾಲನ್ಪುರ್ ಹತ್ರ ನಿಂತು ಊಟ ಮಾಡಿದ್ರಂತೆ ಎಲ್ಲರೂ ಅಲ್ಲೊಂದು ಕಡೆ. ವಾಪಸ್ ಬರುವಾಗ ಮಕ್ಕಳೆಲ್ಲ ಜೊತೆಗಿದ್ದವರು ದೊಡ್ಡ ಮೋಟಾರ್ ಗಾಡಿ ಇತ್ತು ಬಾಬಾ. ಬಾಬಾ ಬಾಬಾ ಬರುವಾಗ ತೋರಿಸಿ, ನೋಡಿ ಬಾಬಾ ನಾನು ಊಟ ಮಾಡಿದ್ರೆ ಹೋಗುವಾಗ ಅಂದ್ರಂತೆ. ಬಾಬಾ ಕೇಳಿದಂತೆ ಏನ್ ಪ್ರಯೋಜನ? ಮಾಡಿದ್ರೆ ಮುಗಿದೋಯ್ತು, ಈಗ ನೆನಪು ಏನ್ ಮಾಡ್ತೀನಿ ಅಂತ. ಅಂದ್ರೆ ಬಾಬಾ ಎಷ್ಟು ಸೂಕ್ಷ್ಮವಾಗಿತ್ತು. ಆಗಿನ ಘಟನೆ ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರಲ್ಲಿ ಏನು ಲಾಭ ಇಲ್ಲಂದ್ರೆ ಯಾಕೆ ಯೋಚನೆ ಮಾಡಿದ್ರು? ಅಷ್ಟು ಪ್ರಾಕ್ಟಿಕಲ್ ಆಗಿತ್ತು. ನಾವು ಈಗಂತೂ ಈ ಡಿಜಿಟಲ್ ಜಗತ್ತಿನಲ್ಲಿ ಒಂದು ಬರ್ತಡೇ ಬಂದ್ರೆ ಇಷ್ಟು ಸಣ್ಣ ಮಗುವಿನಿಂದ ಫೋಟೋ ತೆಗೆದು 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 ಹಾಕಿ ಸ್ಟೇಟಸ್ ತುಂಬಿಸಿ ಏನ್ ಆನಂದವೋ ಆನಂದ ಗೊತ್ತಿಲ್ಲ.
ಅದನ್ನ ನೋಡುವುದೇನು, ಲೈಕ್ ಮಾಡುವುದೇನು, ಅದನ್ನ ಶೇರ್ ಮಾಡುವುದೇನು, ಅದಕ್ಕೆ ಮತ್ತೆ ಹಿಂಗೆಲ್ಲ ಹಾಕುವುದೇನು, ಅದಕ್ಕೆ ಹಿಂಗ ಹಾಕುವುದೇನು. ಅಲ್ವಾ? ನಾವು ಪರಮಾತ್ಮ ನೆನಪು ಮಾಡಕ್ ಕುರ್ಸುತ್ತಿಲ್ಲ ಅಂತೀವಿ, ಇಂಥ ಕೆಲಸ ಮಾಡಕ್ ಬೇಕಾದಷ್ಟು ಕುರ್ಸುತ್ತಿದೆ ನಾವು. ಅವ್ರಿಲ್ವಾ ಹೇಳಿ? ಸತ್ಯ ಅಲ್ವಾ? ಶೇರ್, ಲೈಕ್, ಫಾರ್ವರ್ಡ್, ಇದ್ರಲ್ಲೇ ನಮ್ ಲೈಫ್ ಹೋಗ್ತಾ ಇದೆ. ಅದಕ್ಕೆ ಇಂಪಾರ್ಟೆಂಟ್ ನಾರಾಯಣ ಅಥವಾ ಕ್ವಾಲಿಟಿ ಮೊದಲು ಶಂಕನಾದ ಮಾಡ್ಬೇಕು, ಆತ್ಮ ಸ್ವರೂಪದಲ್ಲಿ ಇರ್ಬೇಕು, ಆತ್ಮ ಚಿಂತನೆಯನ್ನೇ ಮಾಡ್ಬೇಕು, ನನ್ನಿಂದ ಆತ್ಮದ ವೈಬ್ರೇಷನ್ ಬರ್ತಿರ್ಬೇಕು. ಎರಡನೇದು ಸ್ವದರ್ಶನ ಚಿಂತನೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇದು ನನ್ನ ಚಿಂತನೆ ಅಲ್ಲ, ನಾನು ಶಬ್ದಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಚಿಂತನೆ ಯಾರ್ದು? ಮಹಾನ್ ಚಿಂತಕ. ಯಾರಿಗೆ? ಬಾಬಾ ಸಂಜಯ ಅಂತ ಹೆಸರು ಕೊಟ್ಟಿದ್ರು. ಯಾರು? ಜಗದೀಶ್ ಚಂದ್ರ ಹಸಿಜಾ. ನೀವು ಅವ್ರ ಕ್ಲಾಸ್ಗಳನ್ನ ಕೇಳಿರ್ಬೋದು, ಹಳೆ ಆಗಂತ ಕೇಳಿದ್ರಿ ಅನ್ಕೊಳ್ತೀನಿ. ಜಗದೀಶ್ ಬಾಯಿ ಕ್ಲಾಸ್ ಇಷ್ಟು ನಗಿಸ್ತಿದ್ರು, ತಾನ್ ಮಾತ್ರ ನಗ್ತಿದ್ರು. ಅವ್ರ ಕ್ಲಾಸ್ ಅಲ್ಲಿ ನಗ್ಗು ಸಾಕಾಗ್ತಿತ್ತು ನಮ್ಗೆ. ಆದ್ರೆ ತಾನ್ ಮಾತ್ರ ಸ್ವಲ್ಪನೂ ನಗ್ತದೆ. ಭಾರಿ ಅದ್ಭುತವಾದ ಚಿಂತಕ. ನನ್ನನ್ಸುತ್ತೆ ಯಜ್ಞದಲ್ಲಿ ನಾನು ಅಷ್ಟು ಎತ್ತರದ ಚಿಂತಕರನ್ನ ಆಮೇಲೆ ನೋಡ್ಲಿಲ್ಲ. ಬೇಕಾದಷ್ಟು ಒಳ್ಳೊಳ್ಳೆಯ ಸಾಧಕರಿದ್ದಾರೆ ಯಜ್ಞದಲ್ಲಿ, ಇಲ್ಲ ಅನ್ನೋದು. ಬಟ್ ಅವರ ಚಿಂತನೆ ಹೈಟ್ ಮಾತ್ರ ಯಾರು ತಲುಪಕ್ ಸಾಧ್ಯ. ಎರಡನೇದಾಯ್ತಾ? ನೋಡಿ, ನೀವು ನಾರಾಯಣ ಹೌದಾ ಅಲ್ವಾ ಚೆಕ್ ಮಾಡ್ಕೊಬೇಕಿಲ್ಲ. ಆಮೇಲೆ ನೋಟ್ ಡೌನ್ ಮಾಡ್ಬೇಕು, ನಾನು ಎಷ್ಟು ಪರ್ಸೆಂಟ್ ನಾರಾಯಣ ಅಂತ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ನಾರಾಯಣದಲ್ಲಿ ಪರ್ಸೆಂಟೇಜ್ ಇದೆ. ಮತ್ತೆ ಶಂಕರ್, ಚಕ್ರ, ಮೂರನೇದು ಯಾವುದು? ನಾರಾಯಣ. ಅದನ್ನ ಸ್ವಲ್ಪ ಹಿಂದಿಯಲ್ಲಿ ಉಚ್ಚಾರಣೆ ಮಾಡಿದ್ರೆ ಗಧ ಆಗ್ತದೆ. ಗಧ ಅಂದ್ರೆ ಏನು? ಒಂದು ಬಾಲ ಹಾಕಿದ್ರೆ ಗದೆ, ಅದಕ್ಕೊಂದು ಬಾಲ ಇಟ್ಟರೆ ಏನಾಗ್ತದೆ? ಗದೆ. ನಾವೆಲ್ಲೂ ಸಲ ಹೇಳ್ತಾರೆ, ನಾನು ಎಷ್ಟು ಚಂದ ಅಲಂಕಾರ ಮಾಡ್ತೇನೆ, ಮತ್ತೆ ದುರ್ಗಣ್ಣಲ್ಲೆಲ್ಲ ಓಡಾಡ್ತೀರಿ, ನೀವು ಮಾಡಿದ ಅಲಂಕಾರ ಎಲ್ಲ ಕೆಡಿಸ್ಕೊಂಡ್ಬಿಡ್ತೀರಿ ಹೇಳ್ತಾರಲ್ಲ ಬಾಬಾ. ದೇವತೆಗಳಲ್ಲಿ ಎರಡು ಜನ ಕೈಯಲ್ಲಿ ಗದೆ ಕೊಡ್ತಾರೆ. ಒಂದು ಹನುಮಂತನ ಕೈಯಲ್ಲಿ, ಆಂಜನೇಯನ ಕೈಯಲ್ಲಿ, ಇನ್ನೊಂದು ವಿಷ್ಣುವಿನ ಕೈ. ವಿಷ್ಣುವಿನ ಕೈಯಲ್ಲಿ ಗದೆ ಹೀಗಿರುತ್ತದೆ, ಹನುಮಂತನ ಕೈಯಲ್ಲಿ ಗದೆ ಹೀಗಿರುತ್ತದೆ. ನೋಡಿದ್ರಲ್ಲ? ಅಂದ್ರೆ ಹನುಮಂತ ಇನ್ನೂ ಯುದ್ಧ ಮುಗಿಸಿಲ್ಲ, ಬಂದು ಕೊಡಿತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ವಿಷ್ಣುವಿನ ಗದೆ ರೆಸ್ಟ್ ಪೋಸ್, ಅದೊಂದು ಅಲಂಕಾರ ಮಾತ್ರ, ವಿಜಯದ ಸಂಗೀತ. ವಿಷ್ಣು ಅಂದ್ರೆ ಏನ್ ಹೇಳಿ? ವಿಜಯ, ಹೋರಾಟ ಇಲ್ಲ. ಅದೊಂದು ಅಲಂಕಾರ, ಜ್ಞಾನದ ಕಥೆ ಅಲಂಕಾರ, ವಿಜಯದ ಸಂಗೀತ. ನಾಲ್ಕನೆಯದು ಕಮಲ ಪುಷ್ಪ. ವಿಷ್ಣುವಿನ ಅಲಂಕಾರದಲ್ಲಿ ನಾಲ್ಕನೆಯದು ಯಾವುದು? ಕಮಲ ಪುಷ್ಪ. ನಮ್ಮ ಜೀವನ ಕಮಲ ಪುಷ್ಪದ ಹಾಗೆ ನೋಡಿ. ಲೌಕಿಕದಲ್ಲಿ ಭಕ್ತಿ ಭಾಗದಲ್ಲಿ ಪದ್ಮಪತ್ರ ವಿವಾಂಹಸಿ ಅಂತ ಹೇಳಿದ್ದಾರೆ. ನಮ್ಮ ಜೀವನ ಹೇಗಿರ್ಬೇಕು ಅಂದ್ರೆ ಕಮಲ ಪತ್ರದ ಹಾಗಿರ್ಬೇಕು, ಕಮಲದ ಎಲೆಯ ಹಾಗೆ. ತುಂಬಾ ವಿಶಾಲವಾಗಿರ್ತದೆ ಕಮಲದ ಎಲೆ, ನೀರು ಅಂಟೋದಿಲ್ಲ ಅದಕ್ಕೆ, ನೋಡಿದ್ರಲ್ಲ, ನೀರು ನಿಲ್ಲೋದಿಲ್ಲ ಅದರ ಮೇಲೆ, ಹಾಗಿರ್ಬೇಕು ಅಂತ. ಆದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದನ್ನ ಬಾಬಾ ನಮ್ಗೆ ಹೇಳಿದ್ದಾರೆ, ಕಮಲ ಪತ್ರದ ಹಾಗಲ್ಲ, ಕಮಲ ಪುಷ್ಪದ ಹಾಗೆ. ಹೇಗಿರ್ಬೇಕು ಅಂತಿದ್ದಾರೆ? ಕಮಲ ಪುಷ್ಪದ ಹಾಗೆ. ಹೆಸರಿನಲ್ಲಿ ಅರಳಿದ್ರು ಕಮಲ. ವಿಠಲನ ಪೂಜೆ ಕಮಲ ಪುಷ್ಪವಿಲ್ಲದೆ ಆಗುವುದೇ ಇಲ್ಲ. ಲಕ್ಷ್ಮಿಯ ಪೂಜೆ ಕಮಲ ಪುಷ್ಪವಿಲ್ಲದೆ ಆಗುವುದೇ ಇಲ್ಲ. 100 ರೂಪಾಯಿ ಕೊಟ್ಟು ಅದನ್ನು ತಗೊಂಡು ಬರ್ತಾರೆ ಲಕ್ಷ್ಮೀ ಪೂಜೆಯ ದಿನ ಕಮಲದ. ಹೆಸರಿನಲ್ಲಿ ಬೆಳೆದ್ರು ಅದರ ಯೋಗ್ಯತೆ ಎಷ್ಟು ನೋಡಿ. ಹಾಗಿರ್ಬೇಕು, ಅಂಟಿಯು ಅಂಟದ ಹಾಗೆ, ಇದ್ದು ಇಲ್ಲದ ಹಾಗೆ, ನಿರ್ಲಿಪ್ತವಾದ ಸ್ಥಿತಿಯಲ್ಲಿ ಅನಾಸಕ್ತವಾದ ಯೋಗಿಯಾಗಿರ್ಬೇಕು. ಎಲ್ಲವನ್ನ ಮಾಡಬೇಕು, ಆಸಕ್ತಿ ಇರಬಾರ್ದು. ಸಂಗಮಯುಗದಲ್ಲಿ ಶಿವ ಕಲಿಸುವ ರಾಜಯೋಗ, ಅನಾಸಕ್ತ ಕರ್ಮಯೋಗ. ಎಲ್ಲವನ್ನ ಮಾಡಿ ಅಂಟಿಕೋಬೇಕು ಯಾವುದು. ಆ ರೀತಿಯ ಜೀವನದ ಚಿಹ್ನೆಯೇ ಕಮಲ ಪುಷ್ಪ. ಇವತ್ತಿನ ಜನಾಂಗದಲ್ಲಿ ನಾವು ಕಮಲ ಪುಷ್ಪ ಹೆಚ್ಚಿಗೆ ಹೇಳುವುದು ಕಷ್ಟ. ನಮ್ಮನ್ನೊಂದು ಭಾಷೆ ಜೊತೆ ಜೋಡಿಸ್ತಾರೆ. ಜಾಸ್ತಿ ಕಮಲದ ಸುದ್ದಿ ಮಾತಾಡಿದ್ರು ಕಷ್ಟ. ಒಂದ್ ಕಡೆ ಹೀಗೆ ಕ್ಲಾಸ್ ಮಾಡ್ತಾ ಇದ್ದೆ, ಕ್ಲಾಸ್ ಮುಗಿದ್ಮೇಲೆ 4 ಜನ ಬಂದು ನೀವು ಬಿಜೆಪಿ ಅವರ ಕೇಳ್ತಾರೆ, ಕಮಲದ ಸುದ್ದಿ ಮಾತಾಡ್ತೀರಲ್ಲ.
ನಾನು ಹೇಳಿದೆ ಬಿಜೆಪಿ ಅವರು ಕಮಲಕ್ಕೆ 5 ದಳ, ನಮ್ಮ ಕಮಲಕ್ಕೆ ಸಿಕ್ಕಾಪಟ್ಟೆ ದಾಳಗಳಿದೆ, ನೀವು ಚಿಂತೆ ಮಾಡಬೇಡಿ, ನಮ್ದು ಬೇರೆ ಕಮಲ, ನಮ್ದು ಬೇರೆ ಕಮಲ. ಕಮಲ ಪುಷ್ಪದ ಹಾಗೆ ಸಿಗುತ್ತದೆ. ನಿಮಗೆ ಗೊತ್ತಿಲ್ಲ, ಮನೆಯಲ್ಲಿ ನೀವು ಕಮಲ ಬೆಳೆಸ್ತೀರಾ? ನಾವೆಲ್ಲ ಪಾಂಡ್ ಅಲ್ಲಿ ಬೆಳೆಸ್ತೇವೆ ಸೆಂಟರ್. ಅದು ಸಂಜೆ ಬೆಳಗಾದ ತಕ್ಷಣ ಸೂರ್ಯ ಬಂದಾಗ ಅರಳುತ್ತದೆ, ಆಮೇಲೆ ಮುದುರ್ಕೊಂಡ್ಬಿಡ್ತದೆ. ಒಂದು ಕಮಲ ಸುಮಾರು ಒಂದು 6-10 ದಿನ ಇರ್ತದೆ, ಅರಳಿದ ಮೇಲೆ ಮರುದಿನ ಮತ್ತೆ ಸೂರ್ಯ ಬಂದ್ಮೇಲೆ ಅರಳುತ್ತದೆ, ಸೂರ್ಯಾಸ್ತ ಆದ್ಮೇಲೆ ಮತ್ತೆ ಬಂದಾಗ್ತದೆ, ಮತ್ತೆ ಮರುದಿನ ಅರಳುತ್ತದೆ. ಅದ್ಭುತ. 8-9 ದಿನ ಹಾಗೇ ಇರ್ತದೆ. ಆದ್ರೆ ಸೂರ್ಯ ಬಂದ್ರೆ ಮಾತ್ರ ಅರಳುತ್ತೆ, ಇಲ್ಲಿದ್ರೆ ಅರಳುತ್ತೆ. ನೀವು ಏನ್ ಮಾಡಿದ್ರು ಅದು ಓಪನ್ ಮಾಡಕ್ ಸಾಧ್ಯವೇ ಇಲ್ಲ. ಹಾಗೆ ನಮ್ಮ ಮುಖ ಯಾರ ಕಡೆ ಇರ್ಬೇಕು? ಯಾರ ಕಡೆ? ನೆನ್ಪಿಟ್ಕೊಳ್ಳಿ, ಶಿವಬಾಬಾ ಮಾಡ್ತಾರೆ ಅಂದ್ರೆ ಮುಚ್ಚೋಗ್ಬೇಕು. ಮುಚ್ಚಿರುವ ಕಮಲ ಪೂಜೆಗೆ ಯಾರವಲ್ಲ, ಆಗದಿರುವುದು ಮಾತ್ರ. ಈ 4 ಅಲಂಕಾರ. ಈ ಕಮಲ ಪುಷ್ಪಕ್ಕೆ ಬದಲಾಗಿ ನಾವೇನಾಗಿದ್ದೀವಿ ಗೊತ್ತಾ? ಕಲಮುಧಾರಿ. ಕಲಮುಧಾರಿ ಪ್ರೂಫ್ ಕೇಳ್ತೇವೆ. ಯಾವ ಊರಲ್ಲಿದ್ದಾರೆ ಬಾಬಾ ಹೇಳಿ ಸ್ವಲ್ಪ ನನಗೆ, ಯಾರು ಮಾಡಿದ್ದಾರೆ ಹೇಳಿ ನೋಡೋಣ. ಎಲ್ಲದಕ್ಕೂ ಪ್ರೂಫ್. ಯಾಕೆಂದ್ರೆ ಕಲಿಯುಗದ ಜಗತ್ತಲ್ಲಿ ಎಲ್ಲದಕ್ಕೂ ಪ್ರೂಫ್ ಕೇಳ್ತಾರೆ. ನೋಡಿ, ನಾವೇ ಹೋಗಿ ಯಾರೋ ಸತ್ತಿರ್ತಾರೆ, ಅವ್ರನ್ನ ಮಣ್ಣು ಮಾಡಿ ಬಂದಿರ್ತೀವಿ ಅಥವಾ ಬೆಂಕಿಗೆ ಬಂದಿರ್ತೀವಿ. ಆದ್ರೆ ಅವ್ನು ಸತ್ತಿದ್ದಾನೆ ಅನ್ನೋದಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಡದೆ ಇದ್ರೆ ಸತ್ಯದ ಗ್ಯಾರಂಟಿ ಇಲ್ವೇ ಇಲ್ಲ, ಅವ್ರು ಇನ್ನೂ ಬಂದಿದ್ದಾರೆ. ಈ ಕಲಿಯುಗದ ಜಗತ್ತಿನ ನಿಯಮ ಅಲ್ವಾ ಅದು? ಡೆತ್ ಸರ್ಟಿಫಿಕೇಟ್ ಕೊಟ್ಟ ಹೊರತು ಸತ್ತಿದ್ದಾನೆ ಅಂತ ಯಾರು ಒಪ್ಪುವುದೇ ಇಲ್ಲ. ಅವರೇ ಬಂದು ಬೇಕಾದ್ರೆ ಮಣ್ಣು ಮಾಡಿ ಹೋಗಿರ್ತಾರೆ, ಅದು ಒಪ್ಪುದು. ಅದಕ್ಕೆ ನಾವು ಈ ಕಲಿಯುಗದಲ್ಲಿ ಪ್ರತಿಯೊಂದಕ್ಕೂ ಅಕ್ಕವರ ಹತ್ರ, ಅಣ್ಣವ್ರ ಹತ್ರ, ಪರಿವಾರದವ್ರ ಹತ್ರ, ದಾದಿ ಹತ್ರ, ದೀದಿ ಹತ್ರ ಪ್ರೂಫ್ ಕೇಳ್ತೇವೆ. ನಾವೇ ಪ್ರೂಫ್ ಹಾಕ್ಬೇಕು, ಬೇರೆಯವ್ರ ಹತ್ರ ಪ್ರೂಫ್ ಕೇಳಬಾರ್ದು. ಏನಾಗ್ಬಾರ್ದು? ನಾವೇ ಪ್ರೂಫ್ ಆಗ್ಬೇಕು, ಬೇರೆಯವ್ರ ಹತ್ರ ಪ್ರೂಫ್ ಕೇಳಬಾರ್ದು. ನಮ್ಮ ಸದಾಚರಣೆಯೇ ಉದಾಹರಣೆಯಾಗ್ತದೆ. ನಮ್ಮ ಸದಾಚರಣೆಯೇ ಉದಾಹರಣೆ. ಈ ಅಲಂಕಾರಗಳು ಉಲ್ಟ ಆಗಿದ್ದಕ್ಕೆ ನಾವು ನಾರಾಯಣ ಆಗುವುದಕ್ಕೆ ಬದಲಾಗಿ, ನಾನು ಜಗದೀಶ್ವರ ಶಬ್ದನೇ ವಾಪಸ್ ಬಳಸ್ತಿದ್ದೇನೆ, ದರಿದ್ರ ನಾರಾಯಣರಾಗಿದ್ದೇವೆ. ಈ ಶಬ್ದ ಬಂದಿದ್ದರು, ನಾರಾಯಣ್ ಬಂದೆ ಗೈತಿ ಅವನ್ ಬನೆ ಡ್ಯಾಶ್ ಡ್ಯಾಶ್ ನಾರಾಯಣ, ಮತ್ತೆ ಹೇಳುವುದು ಬೇಡ ಅಲ್ವಾ? ಈ ಅಲಂಕಾರಗಳು ಸ್ವಲ್ಪ ಉಲ್ಟ ಪಲ್ಟ ಆಗ್ಬಿಟ್ರೆ ನಾರಾಯಣನ ಸ್ಥಿತಿಯಿಂದ ಕೆಳಗಿಳಿದ್ಬಿಡ್ತೇವೆ ನಾವು. ನಮ್ಮ ಲಕ್ಷ್ಯ, ನಮ್ಮ ಉದ್ದೇಶ ನಾರಾಯಣನ ಆಗುವುದು. ಅದಕ್ಕೆ ಈ 4 ಅಲಂಕಾರಗಳು ಯಾವಾಗಲೂ ಇರ್ಬೇಕು, ಚೆಕ್ ಮಾಡ್ಕೋಬೇಕು, ಇದೆಯಾ ಇಲ್ವಾ. ನೀವು ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಿರ್ಬೋದು, ಹೋಗಿದ್ದೀರಾ? ಶ್ರೀರಂಗಪಟ್ಟಣ, ಅಲ್ಲಿ ಸಾಮಾನ್ಯ ತಿರುಪತಿ 7 ಬಾಗಿಲು ಇರ್ತದೆ. ವಿಷ್ಣುವಿನ ದೇವಸ್ಥಾನಕ್ಕೆ 7 ಬಾಗಿಲು ಇರ್ತದೆ ಸಾಮಾನ್ಯ. 7 ಬಾಗಿಲಿನಲ್ಲೂ ಸೇಮ್ ಶಂಖಚಕ್ರ ಗದಾ ಪದ್ಮಧಾರಿಗಳಾದ ಜನನೇ ನಿಂತಿರ್ತಾರೆ. ಆಚೆ ನೋಡಿದ್ರಾ? ದ್ವಾರಪಾಲಕರಾಗಿ ನಿಂತಿರ್ತಾರೆ. ಅದಕ್ಕೆ ನಾನು ಹೇಳಿದ್ದೆ ಎಷ್ಟು ಪರ್ಸೆಂಟ್ ನಾರಾಯಣ ಅಂತ. 100% ನಾರಾಯಣ ಅಂದ್ರೆ ಒಳಗಡೆ, ಕಡಿಮೆ ಪರ್ಸೆಂಟ್ ನಾರಾಯಣ ಅಂದ್ರೆ ಎಲ್ಲಿ? ಆಚೆ ಬಾಗಿಲಲ್ಲಿ. ಎಲ್ಲಿದ್ದೀರೀಗ? ಫೈಂಡ್ ಯುವರ್ ಸೆಲ್ಫ್. ಎಲ್ಲಿದ್ದೀರೀಗ? ಒಳಗಿದ್ದೀರಾ ಹೊರಗಿದ್ದೀರಾ? ಯಾರು ಚೆಕ್ ಮಾಡ್ಕೋಬೇಕು? ಯಾರು ಹಾಕೊಂಡು ಗೊತ್ತಾಗ್ತಾ ಇದೆಯಾ ಎಲ್ಲಿದ್ದೀರಿ? ಶಂಖ ಶಂಖ ಇದೆಯೋ ಇದೆಯೋ? ಯಾವ್ದಿದೆ? ಶಂಕೆ ಇಲ್ಲಲ್ಲ. ಬಹಳ ಮುಖ್ಯವಾಗಿ ಜ್ಞಾನದ ಮೇಲೆ ಸಂಶಯ ಅಂತ ನಾವು ಹೇಳುವುದಿಲ್ಲ. ಜ್ಞಾನದ ಮೇಲೆ ನಮ್ಗೆ 100% ವಿಶ್ವಾಸ ಇದೆ. ನಮ್ಮ ಮೇಲೆ ನಮಗೆ ಸಂಶಯ ಬಂದಿರ್ತದೆ. ದೊಡ್ಡ ಸಂಶಯ ಕಾಡುವುದು ಯಾವುದು ಗೊತ್ತಾ? ಯಾವುದು? ನಾನು ಅದಕ್ಕಾಗುತ್ತಾ? ನನ್ನ ಹತ್ರ ಮಾಡಕ್ಕಾಗುತ್ತಾ? ಎಷ್ಟು ಮಾತ್ರ ಮಾಡಕ್ಕಾಗ್ತಿಲ್ಲ, ನಾನು ಆಗ್ತೀನ? ಆಗಲ್ಲ ಬಿಡ್ರಿ. ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಎಲ್ಲದಕ್ಕೆ ಆಧಾರವೇ ಆತ್ಮವಿಶ್ವಾಸ. ಆತ್ಮ ಎನ್ನುವ ಪರಿಚಯ ನನಗೆ ಭಾರಿ ಸಂತೋಷವಾಗಿದೆ. ಏನು ಗೊತ್ತಾ? ಮತ್ತೆ ನಿಮ್ಗೆಲ್ಲ ಗೊತ್ತಿದೆ, ಕಳೆದ ತಿಂಗಳು 1ನೇ ತಾರೀಕು ನವೆಂಬರ್ 1ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ರಾಯಪುರದಲ್ಲಿ ಒಂದು ಸೆಂಟರ್ ನ ಉದ್ಘಾಟನೆ ಮಾಡಿದ್ರು. ಸುಂದರವಾದ ಸೆಂಟರ್. ಅವರ ಭಾಷಣ ಎಲ್ಲಿಯಾದ್ರೂ ಮತ್ತೆ ಓಪನ್ ಮಾಡಿ ಕೇಳಿದ್ರೆ ಕೇಳಿ.
ಅದರಲ್ಲಿ ಆತ್ಮ ಇದರ ಬಗ್ಗೆ 4 ಮಾತುಗಳನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಆತ್ಮವಿಶ್ವಾಸ, ಆತ್ಮ ಸಂಯಮ, ಆತ್ಮ ಸಮ್ಮಾನ, ಆತ್ಮವಿಶ್ವಾಸ, ಆತ್ಮ ಸಂಯಮ, ಆತ್ಮ ಸಮ್ಮಾನ. ಇನ್ನೊಂದು ಯಾವ ಶಬ್ದ ಬಳಸ್ತಾರೆ? ಭಾರಿ ಚಂದ ಅನಲೈಸ್ ಮಾಡಿದ್ದಾರೆ ಅದನ್ನ, ಭಾರಿ ಚಂದ ಅನಲೈಸ್ ಮಾಡಿ. ಬಾಬನ ಮಕ್ಕಳಿಗೆ, ಯಾಕಂದ್ರೆ ಬ್ರಹ್ಮಕುಮಾರಿಯರ ಸಭೆಯಾಗಿತ್ತಲ್ಲ, ಎಷ್ಟು ಚಂದ ಆ ಶಬ್ದವನ್ನ. ನಮಗೂ ಸಹ ಬಹಳ ಅವಶ್ಯಕವಾಗಿ ಬೇಕಾದದ್ದು ಏನು ಅಂತ, ಬಾಬಾ ಹೇಳಿದ್ದನ್ನ ನಾನು ಮಾಡ್ತೇನೆ ಎನ್ನುವ ವಿಶ್ವಾಸ. ಯಾಕಂದ್ರೆ ಬಾಬಾ ಹೇಳಿದ್ದಾರೆ ಅಂದ್ಮೇಲೆ ಬಾಬಾ ಸಹಯೋಗವನ್ನು ಕೊಡ್ತಾರೆ, ಅದನ್ನ ಹಾಗೆ ಆಗುತ್ತೆ. ಯಾಕೆ ಆಗುದಿಲ್ಲ? ಇದು ಆತ್ಮವಿಶ್ವಾಸ. ಮಾತಾಡ್ಬೇಡ, ಹೂಮತನ ಅಲ್ಲ, ಹೂಮತನದಲ್ಲಿ ನಾನ್ ಮಾಡ್ಬಿಡ್ತೀನಿ ಬಿಡು, ಹೂಮತನ ಅಲ್ಲ. ಆತ್ಮವಿಶ್ವಾಸ, ಸೆಲ್ಫ್ ರೆಸ್ಪೆಕ್ಟ್, ಆತ್ಮ ಗೌರವದ ಜೊತೆಗೆ ಆತ್ಮವಿಶ್ವಾಸ. ಇವತ್ತು ಜಗತ್ತಿನಲ್ಲಿ ಸ್ವಾಭಿಮಾನದ ಹೆಸರಿನಲ್ಲಿ ಮನುಷ್ಯ ಏನೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಪರಿಚಯವೇ ಇಲ್ಲ. ಸ್ವಾಭಿಮಾನ ಎಲ್ಲಿಂದ ಬರಕ್ಕೆ ಸಾಧ್ಯ? ಜಾತಿಯ ಅಭಿಮಾನ, ಕುಲದ ಅಭಿಮಾನ, ಭಾಷೆಯ ಅಭಿಮಾನ, ರಾಜ್ಯದ ಅಭಿಮಾನ, ಬೆಂಕಿ ಹಚ್ತಾ ಇದ್ದಾರೆ ಜನ ಸ್ವಾಭಿಮಾನದ ಹೆಸರಿನಲ್ಲಿ. ಆದ್ರೆ ನಿಜವಾದ ಸ್ವಾಭಿಮಾನ ಯಾರಿಗಿದೆ? ಆತ್ಮಭಾವ ಇರುವಾಗ, ಆತ್ಮವಿಶ್ವಾಸ ಇರುವಾಗ. ಅದನ್ನ ಬಾಬಾ ಸ್ವರೂಪ ದರ್ಶನ ಅಂತ ಹೇಳ್ತಾರೆ. ನನ್ನ ಸ್ವರೂಪದ ದರ್ಶನ. ಎಂತ ಚಂದ ಸ್ವರೂಪದ. ಇಲ್ಲಿ ಸಂಶಯ ಬರ್ತದೆ. ಕೆಲವೊಮ್ಮೆ ಇಷ್ಟು ವರ್ಷ ಆಗೋಯ್ತು, ಮಾಡಕ್ ಆಗ್ಲಿಲ್ಲ, ಇನ್ಮೇಲೆ ಮಾಡಕ್ ಆಗ್ತದ? ಇಷ್ಟೇ ಬಿಡ್ರಿ, ನಮ್ಮ ಭಾಗ್ಯ ಇಷ್ಟೇನೆ. ಹೀಗೆ ನಮ್ಮ ಮೇಲೆ ನಾವು ಸೆಲ್ಫ್ ಡೌಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮೇಲೆ ಸೆಲ್ಫ್ ಡೌಟಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ. ಹಾಗೆ ಇನ್ನೊಂದು ಸಮಸ್ಯೆ ಆಗ್ತದೆ. ಏನ್ ಗೊತ್ತಾ? ಯಾವಾಗ ಸೆಲ್ಫ್ ಡೌಟಿಂಗ್ ಸ್ಟಾರ್ಟ್ ಆಗ್ತದೆ, ಬೇರೆಯವ್ರ ಮೇಲೆ ಜಲಸಿ ಸ್ಟಾರ್ಟ್ ಆಗಕ್ಕೆ ಶುರುವಾಗ್ತದೆ. ನನ್ನ ಪ್ರಮಾಣದಲ್ಲಿ ಇವ್ರು ಹೆಂಗ್ ಮಾಡ್ತಿದ್ದಾರೆ, ಇವ್ರು ಬಹುಶಃ ನಾಟಕ ಮಾಡ್ತಿದ್ದಾರೆ ಅನ್ಸಕ್ ಶುರುವಾಗುತ್ತೆ. ಅದು ವ್ಯರ್ಥ ಚಿಂತನೆ ಶುರುವಾಗುತ್ತದೆ. ನೋಡಿ, ಒಂದು ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲದಿರುವುದು ಮನುಷ್ಯನ ಹೇಗೆ ಅಧಪತನಕ್ಕೆ ಕರ್ಕೊಂಡು ಹೋಗ್ತದೆ. ಆಗ ಮುರಳಿ ಮೇಲೆ ಆಸಕ್ತಿ ಹೋಗ್ತದೆ. ಫಸ್ಟ್ ಆಗುವುದೇನು ಅಂದ್ರೆ ಮುರಳಿ ಮೇಲೆ ಆಸಕ್ತಿ ಹೋಗ್ತದೆ. ಮುರಳಿ ಮೇಲೆ ಆಸಕ್ತಿ ಹೋಯ್ತು ಅಂದ್ರೆ ಜೀವನದಲ್ಲಿ ಬೇರೆ ಯಾವುದಕ್ಕೂ ಅರ್ಥವೇ ಇಲ್ಲ. ನಾವೆಷ್ಟು ದೊಡ್ಡ ವ್ಯಕ್ತಿಯಾಗಿ, ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷ ಇದ್ದಾರಲ್ಲ, ಮುರಳಿ ಓದದೆ ಆಕೆ ಹೊರಗೆ ಬರುತ್ತಿಲ್ಲ. ಮುರಳಿ ಓದದೆ ಹೊರಗೆ ಬರುತ್ತಿಲ್ಲ. ರಾಷ್ಟ್ರಪತಿ ಭವನದಲ್ಲಿ ಚಂದ ಬಾಬರವರ ಕೋಣೆ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ಚಂದ ಇರುತ್ತೆ ಬಾಬರವರ ಕೋಣೆ. ಅಲ್ಲಿ ನೈವೇದ್ಯ, ಬಾಬನಿಗೆ ನೈವೇದ್ಯ ಮಾಡುವುದಕ್ಕೆ ಇಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪ್ರತಿ ದಿನ ಅಂದ್ರೆ ವಾರಕ್ಕೊಂದು ಸಲ ನಮಗೆ ಸೆಂಟರ್ಗೆ ಪೋಸ್ಟ್ ಬರ್ತದಲ್ಲ, ಅವರಿಗೂ ಮುರಳಿ ಹೋಗ್ತದೆ. ಅವರಿಗೇನು ಆನ್ಲೈನ್ ನಲ್ಲಿ ಮುರಳಿ ಪ್ರಿಂಟ್ ತೆಗೆಸ್ಕೋಬಹುದು. ಆದ್ರೆ ಬಾಬರವರ ಮನೆಯಿಂದ ಅವರಿಗೆ ಪ್ರತಿ ವಾರ ಮುರಳಿ ಕಳಿಸ್ಕೊಡ್ಲಾಗ್ತದೆ. ನಾವಲ್ಲಿ ರಾಷ್ಟ್ರಪತಿ ಭವನಕ್ಕೆ ಹೋದ ತಕ್ಷಣ ಕೇಳುವುದು, ಮುರಳಿ ಲೇಕೆ ಆಯೆ? ಅವರ ಪರ್ಸನಲ್ ಆಫೀಸರ್ ಇರ್ತಾರಲ್ಲ, ಅವ್ರು ಫಸ್ಟ್ ಕೇಳುದು, ಮುರಳಿ ಲೇಕೆ ಆಯೆ? ಮೇಡಮ್ ಮುರಳಿ ಪೂಜ್ ರಹಿ. ಎಷ್ಟು ಜವಾಬ್ದಾರಿಯುತ ಸ್ಥಾನ, ಎಷ್ಟೆಲ್ಲ ತಲೆನೋವಿನ ಕೆಲಸಗಳಿರ್ತದೆ. ಅದರ ಮಧ್ಯೆ ಆಕೆ ದಿನಚರಿ ಶುರುವಾಗುವುದೇ ಯಾವುದರಿಂದ? ಬಾಬನ ಮುರಳಿ. ರಾಷ್ಟ್ರಪತಿ ಭವನದಲ್ಲಿ ಬೆಳಿಗ್ಗೆ ಅಮೃತ ವೇಳ ಶುದ್ಧ ಭವನ ಹಾಡಾಗ್ತಾರೆ. ಎಷ್ಟು ವ್ಯವಸ್ಥಿತವಾಗಿ ತನ್ನ ಸ್ಥಿತಿಯನ್ನ ಚೆನ್ನಾಗಿಟ್ಕೊಂಡಿದ್ದಾರೆ ಅಂದ್ರೆ ಅದ್ಭುತ, ಆಶ್ಚರ್ಯ ಅನಿಸುತ್ತೆ. ಅಂತ ಸ್ಥಾನದಲ್ಲಿ ಇದ್ರೂ ಆಕೆ ಮುರಳಿ ಮೇಲೆ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಬದುಕಿಸಿದ್ದೇ ಈ ಮುರಳಿ, ಇದರಿಂದ ನಾನು ಬದುಕಿದೆ. ಅಷ್ಟೊಂದು ಖುಷಿ. ಮೊನ್ನೆ ಅಕ್ಕಂದ್ರ ಭೇಟಿಯಾದ ಹೋಗಿದ್ರು, ಅವ್ರು ಹೇಳ್ತಾ ಇದ್ರು, आप लोगों से मिलने से मुझे ताकत आती है, इसलिए मैं बार बार आप लोगों से मिलना चाहती हूँ, मुझे दुआएं दे के जाओ. ನನಗೆ ಆಶೀರ್ವಾದ ಕೊಟ್ಟು ಹೋಗಿ, ಶಕ್ತಿ ಸಿಗುತ್ತೆ ನಿಮ್ಮಿಂದ ನನಗೆ. ನಾವು ಸಾಧಾರಣರಲ್ಲಿ ಸಾಧಾರಣ, ಆದ್ರೂ ನಮಗೆ ಮುರಳಿಯ ಮೇಲಿನ ಆಸಕ್ತಿ ಯಾವ ಕಾರಣಕ್ಕೂ ಏನಾಗಬಾರ್ದು, ಕಡಿಮೆ ಆಗ್ಬಾರ್ದು, ಎಂದೂ ಕಡಿಮೆ ಆಗ್ಬಾರ್ದು.
ಯಾವಾಗ ಮನುಷ್ಯನಿಗೆ ಆತ್ಮವಿಶ್ವಾಸದಲ್ಲಿ ಡೌಟ್ ಬರಕ್ ಶುರುವಾಗುತ್ತಲ್ಲ, ಆಗ ಅವನು ಎಲ್ಲವನ್ನ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ತಾನೆ. ಹಿಂದೆ ಹೆಜ್ಜೆ ಹೋಗಕ್ ಶುರುವಾಗುತ್ತೆ. ಹೆಜ್ಜೆ ಹಿಂದೋಯ್ತು ಅಂತ ಅರ್ಥ ಏನು? ಮುರುಳಿ ಬಿಟ್ವಿ, ಯೋಗ ಬಿಟ್ವಿ, ಸಂಘಟನೆ ಬಿಟ್ವಿ, ಆನ್ಲೈನ್ ಅಲ್ಲೇ ಎಲ್ಲ ಕೇಳ್ತೀವಿ. ಶುರುವಾಯ್ತು ಮಾಲೆ, ಒಂದೊಂದೇ ಮಾಯ, ಒಂದೊಂದೇ ಸುದ್ದಿಗೆ ಹಾಕಕ್ ಶುರು ಮಾಡ್ತಾ ಹೋಗ್ತದೆ. ರಾಷ್ಟ್ರಪತಿ ಹೇಳ್ತಾರೆ, ರಾಷ್ಟ್ರಪತಿ ಭೇಟಿಯಾಗಕ್ಕೆ ಹೋದಾಗ ಇವ್ರು ಫಸ್ಟ್ ಹೋದಾಗ ರಾಷ್ಟ್ರಪತಿಗೆ ಮುರುಳಿ ಇವತ್ತಿನ ಮುಂದೆ ಪಾಯಿಂಟ್ ಇದೆ ಅಂತ ಹೇಳಕ್ ಇವ್ರಿಗಿಂತ ಮುಂಚೆ ತಾನೇ ಹೇಳ್ತಾರೆ, आज की मुरली बाबा ने ऐसे कहा है, ಫಸ್ಟ್ ಅವರೇ ಶುರು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅಷ್ಟು ಕೆಲಸದ ಮಧ್ಯೆ ನಮಗೆ ಅವರಷ್ಟು ಕೆಲಸ ಅಂತ ಇಲ್ಲ, ಇದೆಯಾ? ಮತ್ತೆ ಕೆಲಸ ಅಷ್ಟೇ ಇಲ್ಲ, ಅವ್ರಿಗೆ ಎಷ್ಟು ಬಂಧನಗಳಿದೆ ಗೊತ್ತಾ? ಅವ್ರ ಮನಸ್ಸಿಗೆ ಬಂದಾಗ ಏನ್ ಮಾಡುವಾಗಿಲ್ಲ. ಒಂದು ನಗಬೇಕಾದ್ರೂ ಪರ್ಮಿಷನ್ ತಗೊಂಡಾಗ್ಬೇಕು. ಅವ್ರು ನಕ್ಕಿದ್ದು ಸುದ್ದಿ ಆಗ್ತದೆ. ಹೌದು, ಅಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಪರಮಾತ್ಮನ ಜೊತೆಗೆ. ಯಾಕೆಂದ್ರೆ ಮನುಷ್ಯನ ಆತ್ಮವಿಶ್ವಾಸಕ್ಕೆ ಆಧಾರವೇ ಮುರುಳಿಯಿಂದ ಆತ್ಮವಿಶ್ವಾಸ. ಜಗತ್ತಲ್ಲಿ ಜನರ ಆತ್ಮವಿಶ್ವಾಸ ಬಹಳಷ್ಟಿದೆ ಅನ್ಕೊಳ್ತೀವಿ ನಾವು, ಇಲ್ಲ, ಅಲ್ಲಿ ಘಮಂಡ್ ಬಹಳಷ್ಟಿದೆ. ಜನ ಆತ್ಮವಿಶ್ವಾಸ ಅಂತ ಏನ್ ಅನ್ಕೊಂಡಿದ್ದಾರೆ, ನಾನು ಯಾರಿಗೂ ತಲೆಬಾಗಲ್ಲ, ಯಾವನಾದ್ರೆ ಘಮಂಡ್. ಉಡಾಫೆ. ನಾವು ನಂಬಬೇಕಾಗಿದ್ದೇವೆ, ಆದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ. ಚೆಕ್ ಮಾಡ್ಕೊಳ್ಳಿ, ಈ 4 ಅಲಂಕಾರಗಳು ಭದ್ರವಾಗಿದೆಯಾ ಇಲ್ವಾ? ನಿಮ್ಮ ಅಲಂಕಾರ ಯಾರು ಕಿತ್ಕೊಂಡು ಹೋಗ್ತಿದ್ಯಾ ಮಾಯೆ ಅಂತ? ಕಿತ್ಕೊಂಡು ಹೋಗ್ತದ? ಈ 4 ಅಲಂಕಾರಗಳಿದ್ರೆ ಮಾತ್ರ ಶ್ರೀಮನ್ನಾರಾಯಣನಾಗ್ತೇವೆ. ಈಶ್ವರೀಯ ಈ ಜ್ಞಾನ ಯಜ್ಞದ ಉದ್ದೇಶವೇ ನರನನ್ನ ನಾರಾಯಣ, ನಾರಿಯನ್ನ ಲಕ್ಷ್ಮಿ, ಒಟ್ಟಾರೆ ಮಹಾವಿಷ್ಣುವನ್ನಾಗಿ ಮಾಡುವುದು. ಆಗ್ಬೇಕು ಅಂದ್ರೆ ನಮ್ಮ ಒಳಗಡೆ ಅಷ್ಟು ಬಾಬರವರ ಮುರುಳಿಯ ಬಗ್ಗೆ ಅಗಾಧವಾದ ಪ್ರೀತಿ ಗೌರವ ಇರಬೇಕು. ಪ್ರೀತಿ ಗೌರವ ಅಂದ್ರೆ ನೆನಪಾಗೋದೇ ಗೊತ್ತಾ? ಒಂದ್ಸಲ ನಮ್ಮ ಹತ್ರ ಹಳ್ಳಿಯಿಂದ ಮಾತಾಡ್ತಾರೆ ಪಾಪ, ಅವ್ರಿಗೆ ಹಿಂದಿಯೆಲ್ಲ ಓದಕ್ ಬರಲ್ಲ, ಕನ್ನಡ ಮುರುಳಿ ತಗೊಂಡೋಗ್ತಾರೆ. ಒಂದ್ ಮಾತು ಒಂದ್ಸಲ ಬಂದ್ರೆ ನಂಗೆ ಒಂದು ಹಿಂದಿ ಮುರುಳಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿ. ಯಾಕ್ರಿ ನಿಮ್ಗೆ ಓದಕ್ ಬರಲ್ವಲ್ಲ? ಇಲ್ಲ, ಒಂದು ಕೊಡಿ, ಹೋಗ್ಲಿ ಬ್ರಹ್ಮ ಕೊಟ್ಬಿಡು ಒಂದು ಮುರುಳಿ ಅಂತ ಕೊಟ್ಟು ಕಳಿಸಿ. ಆಯ್ತು, ಒಂದು 4-6 ತಿಂಗಳ ನಂತರ ಒಂದಿನ ಅವ್ರ ಮನೆಯಿಂದ ಫೋನ್ ಬಂತು. ಮಗ ಫೋನ್ ಮಾಡಿ, ಅವ್ರೆ ಅಮ್ಮನಿಗೆ ತುಂಬಾ ಹುಷಾರಿಲ್ಲ, ನಿಮ್ಮನ್ನು ತುಂಬಾ ನೆನಪು ಮಾಡ್ತಿದ್ದಾರೆ, ಒಂದ್ಸಲ ಬಂದು ಭೇಟಿ ಆಗ್ತಿದ್ದಾರೆ. ನಾವು ಫ್ರೀ ಇದ್ದೆ, ಆಯ್ತು ಹೋಗ್ಬರೋಣ ಅಂತ ಅವ್ರ ಮನೆಗೆ ಕಣ್ಣನ್ನು ಕರ್ಕೊಂಡು ಹೋದೆ. ಸ್ವಲ್ಪ 4 ಕಿಲೋಮೀಟರ್ ಹಳ್ಳಿ ಹೋದೆ. ಪಾಪ ಹಾಸಿಗೆ ಬಿಟ್ಟಿದ್ರು, ಮಲಗಿದ್ರು. ಅವರೇ ಬಾಬಾ ನೆನಪು ಮಾಡ್ತಿದ್ದೀರಾ, ಬಾಬನ ಜೊತೆಗೆ ಇಟ್ಕೊಂಡಿದ್ದೀರಾ, ಕಣ್ಣಲ್ಲೇ ಕಟ್ಟರ ಜ್ಞಾನ ಒಂದು ಹೇಳಿ ಮುರುಳಿ ಓದಿ. ಅಯ್ಯೋ ಅಕ್ಕೋರೆ, ಬಾಬಾ ನನ್ ಬಿಟ್ಟು ಎಲ್ಲೂ ಹೋಗೇ ಇಲ್ಲ, ನನ್ ಜೊತೆಗೆ ಇದ್ದಾರೆ ಬಾಬಾ. ಬಹಳ ಸಂತೋಷ. ಆಗ ಏನ್ ಮಾಡಿದ್ರು ಗೊತ್ತಾ? ನನ್ನ ಹತ್ರ ಮುರುಳಿ ತಗೊಂಡಿದ್ರಲ್ಲ, ಅದನ್ನ ದಿಂಬಿ ಕೆಳಗೆ ಇಟ್ಕೊಂಡಿದ್ದಾರೆ. ಇಲ್ಲೇ ಇದ್ದಾರೆ ನೋಡಿ ಅಕ್ಕೋರೆ ಬಾಬಾ ಅಂತ. ಅಯ್ಯೋ ಇಸ್ಕ ಪರಮಾತ್ಮನ ಮುರುಳಿ ದಿಂಬಿನ ಕೆಳಗಿರದ ಇಲ್ಲ ಕೊಡಿ, ಇಲ್ಲಿ ಬಾಬನ ಮುರುಳಿ ಇಟ್ಕೊಂಡ್ರೆ ನೇರವಾಗಿ ತಲೆ ಹೋಗುದಂತ. ಅದ್ಭುತವಾದ ಮಾತಿನ ಭಾವನೆಯು ಅದ್ಭುತವಾದದ್ದೇ. ನಾನಂದ್ರೆ ಪರಮಾತ್ಮನ ಮಹಾವಾಕ್ಯಗಳನ್ನ ಹಾಗೆಲ್ಲ ಇನ್ಸಲ್ಟ್ ಆಗ್ತದೆ, ಹಾಗೆಲ್ಲ ಇಟ್ಕೋಬಾರ್ದು ತಲೆ ಕೆಳಗೆ. ಅದನ್ನೊಂದು ಸರಿಯಾದ ಜಾಗದಲ್ಲಿ ಇಡಿ, ಹಾಗೆ ಬಿಡಿ, ತೆಗೆದು ಆಚೆ ಕಡೆ ಇಟ್ಟು ನಾನು ಹೇಳಿದೆ, ಮುರುಳಿ ತಲೆ ಕೆಳಗಿದ್ರೆ ಮುರುಳಿ ತಲೆ ಹೋಗಿದೆ ಅಂತ ಅರ್ಥವಲ್ಲ ಅಲ್ವಾ? ಸ್ಥೂಲವಾಗಿ ಯಾವಾಗಲೂ ಸೂಕ್ಷ್ಮವಾಗಿ ಬಾಬಾ ನಮ್ಮ ಜೊತೆಗೆ ಇರ್ಬೇಕು, ಬಾಬನ ಮುರುಳಿ ನಮ್ಮ ಜೊತೆಗೆ ಇರ್ಬೇಕು. ಈಗ ಇಷ್ಟೆಲ್ಲ ಸಾಧನೆಗಳಿದೆ ನಮ್ಗೆ. ಅದಕ್ಕೆ ಈ ಜ್ಞಾನ ಯಜ್ಞದ ರಕ್ಷಕರು ನಾವೆಲ್ಲ ಏನಾಗಿದ್ದೇವೆ? ಪರಮಾತ್ಮನ ಈ ಜ್ಞಾನ ಯಜ್ಞದ ರಕ್ಷಕರಾಗಿದ್ದೇವೆ. ನಾವು ಬ್ರಾಹ್ಮಣರು ಈ ಯಜ್ಞ ನಡೆಸುವುದಕ್ಕೆ ಕಂಕಣಬದ್ಧರು. ಲೌಕಿಕದಲ್ಲಿ ಬ್ರಾಹ್ಮಣರು ಯಜ್ಞ ನಡೆಸುವಾಗ ಕಂಕಣ ಕಟ್ಟಿಕೊಳ್ತಾರೆ, ಮನೆಯ ಯಜಮಾನನಿಗೂ ಕಂಕಣ ಕಟ್ತಾರೆ. ಈ ಪರಮಾತ್ಮನ ಜ್ಞಾನ ಯಜ್ಞ ನಡೆಸುವುದಕ್ಕೆ ನಾವೆಲ್ಲರೂ ಕಂಕಣಬದ್ಧರು. ಸತ್ಯ ಬ್ರಾಹ್ಮಣರು ನಮ್ಮನ್ನು ಬಾಬಾ ಈ ಯಜ್ಞ ನಡೆಸುವುದಕ್ಕೆ ನಿಮಿತ್ತ ಮಾಡಿದ್ದಾರೆ. ಎಲ್ಲರಿಗೂ ಅವರವರದೇ ಪಾಠ. ನಾವೆಲ್ಲ ಬ್ರಾಹ್ಮಣರು ಒಟ್ಟಾಗಿ ಯಜ್ಞ ನಡೆಸುವ. ನಾವು ಈ ಮ್ಯಾನೇಜ್ಮೆಂಟ್ ಕ್ಲಾಸ್ ಅಲ್ಲಿ ಒಂದು ಬಹಳ ಚಂದ ಉದಾಹರಣೆ ಕೊಡ್ತೇವೆ. ಕಸ ಗುಡಿಸುವ ಕಸಬರಿಗೆ ಇದೆ. ಕಸಬರಿಗೆ ಏನ್ ಹೇಳ್ತಿದ್ದಾರೆ? ಹೊರಕ್ಕೆ ಕಸಬರಿಗೆ.
ಒಂದು 50-60 ಕಡ್ಡಿಗಳು ಸೇರಿಸಿ ಕಟ್ಟಿರ್ತಾರೆ ಅಲ್ವಾ. ಆ ಕಟ್ಟಿರೋ ದಾರ ಬಿಚ್ಚಿಬಿಟ್ರೆ ಕಸಬರಿಗೆ ಕಸ ಆಗ್ಬಿಡ್ತದೆ, ಹೌದಾ ಇಲ್ವಾ? ಆ ಕಸಬರಿಗೆ ದಾರ ಕಟ್ಟಿರ್ತಾರೆ, ಆ ದಾರ ಬಿಚ್ಚಿದ್ರೆ ಕಸಬರಿಗೆ ಕಸ ಆಗ್ಬಿಡ್ತದೆ. ನಾವು ಹಾಗೆ, ನಾವೆಲ್ಲ ಬ್ರಾಹ್ಮಣರು ಯಜ್ಞದ ರಕ್ಷಕರು. ನಾವು ಎಲ್ಲಿಯವರೆಗೆ ಕೂಡಿ ಇರ್ತೇವೆ ನಾವು ಯಜ್ಞ ರಕ್ಷಿಸ್ತೇವೆ. ನಾವು ಒಡೆದು ಹೋದ್ರೆ ನಮ್ಮ ಜೀವನ ಈಗ ದಿಸಫಲ ಬೆಲೆಗೆ ಇಲ್ಲ, ಅದಕ್ಕೆ ಯಾರು ಕಿಮ್ಮತ್ತು ಕೊಡುತ್ತೆ. ಅದಕ್ಕೆ ಯಜ್ಞ ನಡೆಸುವ ಬ್ರಾಹ್ಮಣರು ನಾವು ಸಂಘಟಿತರಾಗಿರ್ತೇವೆ, ಒಂದಾಗಿರ್ತೇವೆ. ಒಂದೇ ಶ್ರೀಮಂತ, ಒಂದೇ ಮುರುಳಿ, ಒಬ್ಬನೇ ಭಾವ. ಇದು ನಮ್ಮ ಯಜ್ಞ ರಕ್ಷಣೆಯ ವಿಧಾನ. ಒಂದೇ ಶ್ರೀಮಂತ, ಒಂದೇ ಮುರುಳಿ, ಒಂದೇ ಭಾವ, ಅವನದೇ ಎರಡಿಲ್ಲ. ಈ ಏಕತೆ ನಮ್ಮ ಒಳಗಡೆ ಇದ್ದಾಗ ಮನಸ್ಸಲ್ಲಿ ಇನ್ನೊಂದು ಸಂಕಲ್ಪವೇ ಬರ್ತಾರೆ. ಆಗ ನೋಡಿ, ಯಾವಾಗ ನಾವು ಯಜ್ಞ ರಕ್ಷಣೆಗೆ ಬದ್ಧರಾಗಿರ್ತೇವಲ್ಲ, ಯಜ್ಞೇಶ್ವರ ನಮ್ಮನ್ನ ರಕ್ಷಿಸ್ತಾರೆ, ಖಂಡಿತವಾಗಿಯೂ ರಕ್ಷಿಸ್ತಾರೆ. ನಮ್ಮ ತಲೆ ಮೇಲೆ ಯಾರ ಕೈ ಇದೆ? ಬಾಬರವರ ವರದ ಹಸ್ತ ಇದೆ, ವರದಾನಿ ಹಸ್ತ ಇದೆ ಯಾವಾಗಲೂ. ಆದ್ರೆ ನಾವು ಯಜ್ಞದ ರಕ್ಷಣೆಗೆ ಬದಲಾದ್ರೆ ಅದನ್ನ ಹೊರಕೊಂಡ್ಬಿಡ್ತೇವೆ. ನೋಡಿ, ಮಕ್ಕಳು ಎಷ್ಟೋ ಸಲ ನಿಮ್ಗೆ ಗೊತ್ತಿದೆ, ಮಳೆ ಬರ್ತಿದ್ದಾಗ ಛತ್ರಿ ಹಿಡಿದು ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ, ಇಲ್ಲಾಂದ್ರೆ ಮಳೆ ತಪ್ಪಿಸ್ಕೊಂಡು ಹೋಗ್ತವೆ. ನಾವು ಹಾಗೆ ಎಷ್ಟೋ ಸಲ ಅಭಿಮಾನದಿಂದನೋ, ಮನವಿನಿಂದನೋ, ಪೂರ್ವ ಜನ್ಮದ ಸಂಸ್ಕಾರದಿಂದನೋ ಪರಮಾತ್ಮನ ಯಜ್ಞದಿಂದ ತಪ್ಪಿಸ್ಕೊಂಡ್ಬಿಡ್ತೇವೆ. ಹಾಗಾಗ್ಬಾರ್ದು. ಅದಕ್ಕೆ ನೆನಪಿರ್ಬೇಕು, ಇದು ಮಹಾನ್ ಯಜ್ಞ. ಭಗವದ್ಗೀತೆಯಲ್ಲಿ ಬಹಳ ಶ್ಲೋಕ ಬಹಳ ಇಷ್ಟವಾದ ಶ್ಲೋಕ. ಪರಮಾತ್ಮ ಪ್ರಜಾಪತಿಯ ಮೂಲಕ ಮಹಾಯಜ್ಞವನ್ನು ರಚಿಸ್ತಾನೆ. ಆ ಯಜ್ಞದ ಮೂಲಕ ದೇವತೆಗಳನ್ನ ನಿರ್ಮಾಣ ಮಾಡ್ತಾನೆ. ಆ ದೇವತೆಗಳಿಗೆ ನೀವೆಲ್ಲ ಪರಸ್ಪರ ಹೊಂದಿಕೊಂಡು ಸುಖವಾಗಿರಿ ಅಂತ ಆಶೀರ್ವಾದ ಮಾಡ್ತಾನೆ. ಒಂದು ಶ್ಲೋಕ ಮಹಾಯಜ್ಞವನ್ನ ರಚಿಸ್ತಾನೆ. ಆ ಯಜ್ಞದಿಂದ ದೇವತೆಗಳ ಉತ್ಪತ್ತಿ ಆಗ್ತದೆ. ಆ ದೇವತೆಗಳು ನೀವು ಪರಸ್ಪರ ಭಾವದಿಂದ ಪರಸ್ಪರ ಹೊಂದಿಕೊಂಡು ಬದುಕಿ ಅಂತ ಆಮೇಲೆ ಅವರಿಗೆ ಆಶೀರ್ವಾದ ಮಾಡ್ತಾನೆ. ಅಲ್ಲಿ ಅವರಿಗೆ ಪ್ರಜಾಪಿತ ಗೊತ್ತಿಲ್ಲ, ಪ್ರಜಾಪತಿ ಅಂತ ಬರ್ತಿದ್ದಾರೆ. ಸಹಯಜ್ಞ ಪ್ರಜಾ ಸೃಷ್ಟ ಅಂತ ಶ್ಲೋಕ ಬಂತು. ಪ್ರಜಾಪತಿ, ಇದು ಪರಮಾತ್ಮನ ಮಹಾಯಜ್ಞ. ಈ ಮಹಾಯಜ್ಞದಲ್ಲಿ ನಾವೆಲ್ಲರೂ ಇದ್ದೀರಾ ಇಲ್ವಾ? ಈ ಯಜ್ಞದಲ್ಲಿ ಹೊಸ ಶಬ್ದನ ಕೇಳಿದ್ರ? ಇದು ಮಹಾಯಜ್ಞ ಹೌದಾ ಅಲ್ವಾ? ಅಥವಾ ಮಧುಬನ ಮಾತ್ರ ಮಹಾಯಜ್ಞ ನಮ್ಮ ಸೆಂಟರ್ ಅಲ್ವಾ? ಏನ್ ಅನಿಸ್ತದೆ ನಿಮಗೆ? ಮಹಾಯಜ್ಞ ಮಧುಬನ ಮಾತ್ರ ಮಹಾಯಜ್ಞವೋ? ನಮ್ಮ ಪ್ರತಿಯೊಂದು ಸೆಂಟರ್ ಸಹ ನಮ್ಗೆ, ನಾವೆಲ್ಲ ಮೊದಲು ಮಧುಬನಕ್ಕೆ ಹೋಗ್ತಿದ್ವಲ್ಲ, ವಾರಗಟ್ಟಲೆ ಇದ್ದು ವಾಪಸ್ ಬರುವಾಗ ಹತ್ಕೊಂಡು ಬರ್ತಿದ್ವಿ. ದಾದಿಜಿಯವ್ರದ್ದು ಬಹಳ ಪ್ರೀತಿ. ಲಾಸ್ಟ್ಗೆ ಬರುವಾಗ ಅದು ಕೋಸುನ್ ಕಮ್ಸುನ್ ಅಂತ ದ್ರಾಕ್ಷಿಯನ್ನೆಲ್ಲ ಕೊಟ್ಟಿರ್ತಾರೆ. ಆರಾಮಾಗಿ ಬಸ್ಸಿನವರೆಗೆ ಬಂದು ದ್ರಾಕ್ಷಿ ಎಲ್ಲ ಕೊಟ್ಟು ಬೇಗ ಹೋಗಿ ಬೇಗ ಬನ್ನಿ ಅಂತ. ಅದೊಂದು ಆತ್ಮೀಯ ಪರಿವಾರವೇ ಆ ದಿನಗಳು. ಹೋಗಿ ತಿಕ್ಕದೆ ಬ್ಯಾರೆ ಅಳ್ತಿದ್ವಿ ನಾವು, ಬಿಟ್ಟು ಬರಕ್ಕೆ ಹೇಳ್ತಾನೆ ಇದ್ವಿ. ಆ ದಾದಿ ಒಂದು ಚಂದ ಸಮಾಧಾನ ಮಾಡ್ತಿದ್ರು. ಏನ್ ಸಮಾಧಾನ ಮಾಡ್ತಿದ್ರು ಗೊತ್ತಾ? कोई बात नहीं, एक ही मकान में तुम अलग कमरे में रह रही हो, हम अलग कमरे में रह रहे हैं, बस अलग कमरे में ही तो जा रहे हो. ಎಷ್ಟು ಚಂದ ಸಮಾಧಾನ ಮಾಡ್ತಿದ್ರು. ದೊಡ್ಡ ಮನೆ ಇದು, ಈ ಮನೆಯಲ್ಲಿ 16 ಕೋಣೆಗಳಿದೆ. ಈ ಒಂದು ಕೋಣೆಯಿಂದ ಇನ್ನೊಂದು ಕೋಣೆ ಹೋಗ್ತಿದ್ವಿ, ಏನ್ ಬೇಜಾರು ಮಾಡ್ಬೇಡಿ, ಪಕ್ಕದಲ್ಲೇ ಇದ್ದೀವಿ ಅಂತ ಸಮಾಧಾನ ಮಾಡಿ ಕಳಿಸಿದ್ರು. ಆದ್ರಿಂದ ಪರಮಾತ್ಮ ಒಂದು ಮಹಾನ್ ಬೃಹತ್ ಯಜ್ಞವನ್ನು ರಚಿಸಿದ್ದಾನೆ. ಆ ಯಜ್ಞದ ಸಣ್ಣ 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 ಎಲ್ಲ ಹೋಮಕುಂಡಗಳು, ಸೆಂಟರ್ಗಳಂದ್ರೆ ಯಜ್ಞದ ಹೋಮಕುಂಡಗಳು ಸಣ್ಣ ಸಣ್ಣ ಎಲ್ಲವೂ ಸೇರಿ ಮಹಾಯಜ್ಞ. ಈ ಮಹಾಯಜ್ಞವನ್ನು ಸ್ಥಾಪಿಸುವುದು ಯಜ್ಞೇಶ್ವರನಾದ ಪರಮಾತ್ಮ. ನಾವೆಲ್ಲ ಈ ಯಜ್ಞ ರಕ್ಷಕರು. ಈ ಮಹಾಯಜ್ಞದಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ, ನಮ್ಮನ್ನ ನಾವು ಆಹುತಿ ಮಾಡಿಕೊಂಡು ಈ ಯಜ್ಞದಿಂದ ನಾವು ದೇವತೆಗಳಾಗ ಹೊರ ಬರಬೇಕು ಅಲ್ವಾ? ಹೋಮ ಮಾಡಿದ್ರಂತೆ, ಅದರಿಂದ ದ್ರೌಪದಿ ಬಂದಂತೆ, ದುಷ್ಟದ್ಯುಮ್ನ ಬಂದಂತೆ ಕಥೆಗಳು ಕೇಳ್ತಿದ್ವಿ ನಾವು. ಅದು ಹೆಂಗಪ್ಪ ಬೆಂಕಿಯಿಂದ ಎದ್ದು ಬರ್ತಾರೆ ಅನ್ನಿಸಿ. ಈಗ ನಿಜವಾಗಿಯೂ ಈ ಮಹಾಯಜ್ಞದ ಜ್ವಾಲೆಯಲ್ಲಿ
ಹಳೆಯದನ್ನೆಲ್ಲ ಸುತ್ತಕೊಂಡು ಹೊಸತನವನ್ನ, ಹೊಸ ಜೀವನವನ್ನ, ಈಶ್ವರ ನೀಡಿದಂತಹ ರೂಪವನ್ನ ಧರಿಸಿ ಈಶ್ವರನ ಕಾರ್ಯದಲ್ಲಿ ನಾವು ನಿರತರಾಗಿದ್ದೇವೆ. वो जैसे चाहेगा वैसे हम चले. ಒಂದು ನಾನು ಬೆಳಗಿನ ಒಂದೆರಡು ಗೀತೆ ಹೇಳಿ, ತುಂಬಾ ಕೆಲವು ಲೌಕಿಕದ ಗೀತೆಗಳು ಬಹಳ ಅರ್ಥ. ಅಗರ್ ತುಮ್ ದಿಲ್ ಕೋ ರಾತ್ ಕಹೋ ತೋ ರಾತ್ ಕಹೋಗಿ ಅಂತ ಒಂದು ಹಾಡಿನ ಹೇಳಿದ್ರೆ ಯಾರಾದ್ರೂ ಬರುತ್ತಾ? जो तुमको पसंद वही काम करेंगे, अगर तुम दिन को रात बहಳ ಚಂದ. जो तुमको पसंद वही काम करेंगे, ನಿನಗೆ ಏನ್ ಇಷ್ಟವೋ ಅದನ್ನೇ ಮಾಡ್ತೀವಿ. ನೀನು ಹಗಲನ್ನ ರಾತ್ರಿ ಹೇಳಿದ್ರೆ ನಾವು ರಾತ್ರಿನೇ ಹೇಳ್ತೀವಿ. ಅಜ್ಞಾನಿಗಳ ಹಾಡು, ಅವರಿಗೆ ಏನು ಜ್ಞಾನದ ಗಂಧಗಾಳಿಲ್ಲ, ಆದ್ರೆ ಎಂತ ಭಾವಯುತವಾದ ಹಾಡು. ನೀನ್ ಹಗಲನ್ನ ರಾತ್ರಿ ಅಂದ್ರೆ ಅದನ್ನೇ. ಅಷ್ಟರ ಮಟ್ಟಿನ ಸಮರ್ಪಣೆ ಲೌಕಿಕದಲ್ಲಿ ವ್ಯಕ್ತಿಗಳ ಬಗ್ಗೆ ಅಷ್ಟು ಸಮರ್ಪಣೆ ಇರ್ತದೆ. ನಮ್ಗೆ ಈಶ್ವರನ ಬಗ್ಗೆ ಬೇಗ ಬೇಡ. ಎಷ್ಟು ಜನ್ಮ ಹುಡುಕಿದೀವಿ ಅಲ್ವಾ? ಅದಕ್ಕೆ ಯಾವಾಗ್ಲೂ ಸಹ ನಾವು ಖುಷಿಯಾಗಿ ನೆನ್ಪಿಟ್ಕೋಬೇಕು, ನಾವು ಯಜ್ಞೇಶ್ವರದ ಯಜ್ಞ ರಕ್ಷಕರು. ನೋಡಿ, ಈ ರಕ್ಷಕರು ಇರ್ತಾರಲ್ಲ, ಈಗ ನೋಡಿದ್ರೆ ನೀವು ಮೋದಿ ಬಂದ್ರೆ, ರಾಷ್ಟ್ರಪತಿಗಳು ಬಂದ್ರೆ ಅವ್ರು ಹಿಂದೆ ನಿಂತಿರ್ತಾರೆ ಗಾರ್ಡ್ಸ್. ನೋಡಿದ್ರೆ ನೀವು ಹೇಗೆ ನಿಂತಿರ್ತಾರೆ, ಕಣ್ಣು ಮಿಟ್ಟಿಸಲ್ಲ, ಮುಖದಲ್ಲಿ ಒಂದು ಭಾವನೆ ಇರಲ್ಲ, ನಿಂತಿರ್ತಾರೆ ನಿಂತಿರ್ತಾರೆ. ಏನು ಮಾಡಿದ್ರು ನೀವು ಅವರನ್ನು ಚಂಚಲ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಒಬ್ಬ ಮನುಷ್ಯನ ರಕ್ಷಣೆ ಮಾಡುವುದಕ್ಕೆ ಎಷ್ಟು ಸ್ಟ್ರಾಂಗ್. ನಾವು ಯಾರ ರಕ್ಷಕರು? ಹಂಗೆಲ್ಲ ಶರೀರದಲ್ಲಿ ಹಂಗೆಲ್ಲ ಇದೆ ಅಂತ ಭಾವನೆ. ಎಲ್ಲಿ ಸ್ಟಿಫ್ ಆಗಿರ್ಬೇಕು, ನಾವು ಎಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು, ಎಲ್ಲಿ ಇದ್ದೀವ ಅಥವಾ ಸಣ್ಣ ಸಣ್ಣ ಮಾತಿಗೆ ಮುನ್ಸ್ಕೊಂಡ್ಬಿಡ್ತೀವ. ಸಣ್ಣ ಮಾತಿಗೆ ಮುನ್ಸ್ಕೊಂಡ್ಬಿಡೋದು, ಸಣ್ಣ ಮಾತಿಗೆ ಸೆಟ್ಕೊಂಡ್ಬಿಡೋದು, ಆ ರೀತಿ ಆಗ್ತಿದೆಯಾ? ಅಥವಾ ಈಶ್ವರನ ಯಜ್ಞದ ರಕ್ಷಣೆಯಲ್ಲಿ ಕುछ भी हो जाए, हम सदैव यज्ञ के पक्ष में रहेंगे. ಏನಾದ್ರೂ ನಾವು ಯಜ್ಞದ ಪಕ್ಷದಲ್ಲಿಯೇ ಇರ್ತೇವೆ, ಯಜ್ಞ ರಕ್ಷಕರಾಗಿಯೇ ಇರ್ತೇವೆ. ಆ ವೃತ್ತಿತನ ಇರ್ಬೇಕು ಒಳಗೆ. ಯಾಕಿಂತ ಒಂದು ಹಾಡು ತೆಗೆದಿಟ್ಟಿದ್ದಾರೆ ಶ್ರೇಷ್ಠರಾಗ, ನಮ್ಮ ಮಧ್ಯಾಹ್ನ ಇರ್ತೇವೆ. ಬಹಳ ತುಂಬಾ ಖುಷಿಯಾಗುವ ಹಾಡು. ನಾನು ಯಜ್ಞದಲ್ಲಿ ಸಮರ್ಪಣೆಯಾದ ಹೊಸದ್ರಲ್ಲಿ ಅವಾಗೆಲ್ಲ ಫೋನ್ ಇರ್ಲಿಲ್ಲ. ಏನಾದ್ರು ಸಮಸ್ಯೆ ಬಂದ್ರೆ ಯಾರತ್ರ ಹೇಳ್ಕೋಬೇಕು, ಯಾರು ಹೇಳುವವರಿಲ್ಲ. ನನ್ಗೆ ಫೋನ್ ಇಲ್ಲ, ಎಂತ ಇಲ್ಲ, ಯಾರಿಗೆ ಹೇಳುದು? ಮಾವನ ಹತ್ರ ಹೇಳುದು, ಅವ್ನಿಗೆ ವಾಪಸ್ ಏನ್ ಹೇಳ್ತಾನೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೇಳ್ತಾನೆ ಹೇಳುದು ನಾವು, ಏನಪ್ಪ ಬಾಬಾ ಇಷ್ಟೆಲ್ಲ ಸಮಸ್ಯೆ ಎಲ್ಲ ಅಂತ. ಜೀವನದ ಅನುಭವವೂ ಇರ್ಲಿಲ್ಲ, ವಯಸ್ಸು ದೊಡ್ಡದಿರ್ಲಿಲ್ಲ, ಕೈಯಲ್ಲಿ ಕಾಸು ಜಾಸ್ತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಆಶ್ರಯವಾಗಿತ್ತು ಇಂತಹ ಸುಂದರವಾದ ಮನಸ್ಸನ್ನು ಅರಳಿಸುವ ಗೀತೆಗಳು. ಆ ಗೀತೆ ಹಾಕೊಂಡು ಮನಸ್ಸು ಖುಷಿಯಾಗುವ ತನಕ ಹೇಳ್ಬಿಡು ಎಲ್ಲ ಖಾಲಿ. ಆ ಹಾಡು ಹಾಕ್ತಾರೆ ಈಗ ಶಶಿಧರ ಬೆಕ್ಕೆ. ನೀವು ಕೇಳಿದ್ದೀನಿ ಆ ಹಾಡನ್ನ, ಸಿನಿಮಾದ ಹಾಡು. ನಮ್ಗೆ ಅದು ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ನಾವು ಆ ಸಿನಿಮಾ ನೋಡಿಯೂ ಇಲ್ಲ, ಅದ್ರ ವಿಷಯಗಳು ನಮ್ಗೆ ಗೊತ್ತೂ ಇಲ್ಲ. ಹಾಡು ಮಾತ್ರ ಬಹಳ ಚೆನ್ನಾಗಿ ಮನಸ್ಸನ್ನು ಆಕರ್ಷಿಸುವಂತ. ಆಗ್ತದೆ ಶಶಿಧರನ? ನಿಮ್ಗೆ ಇಲ್ಲಿ ಅರ್ಥ ಆಗ್ತದ? ಇಲ್ಲಿದ್ರೆ ಕನ್ನಡದ ಗೀತೆಗಳನ್ನು ಹೇಳ್ಕೊಡ್ತೇನೆ ಹಾಗೆ.
ಎಂತ ಚಂದ ಸಾಕು, ಎಂತ ಚಂದದ ಶಬ್ದಗಳು. ಹಸಿಕೆ अपनी जिंदगी में कर लिया शामिल मुझे. ಯಾರು ಸೇರಿಸಿಕೊಂಡು ನಮ್ಮನ್ನ ತನ್ನ ಜೀವನದಲ್ಲಿ. ಸಂಸಾರವೇ ಇಲ್ಲದವನು ಮಹಾ ಸಂಸಾರಿಯಾಗಿದ್ದಾನೆ. ಶಿವ ಸಂಸಾರವೇ ಇಲ್ಲ, ಮಹಾ ಸಂಸಾರಿಯಾಗಿದ್ದಾನೆ. ನಮ್ಮನ್ನೆಲ್ಲ ಸೇರಿಸ್ಕೊಂಡು ನಿಜವಾಗಿ ನಮ್ಮ ತ್ಯಾಗ ಏನೂ ಅಲ್ಲ. ಈ ಭಕ್ತಿ ಮಾರ್ಗದವರ ತ್ಯಾಗ ನೋಡ್ಬೇಕು. ಅಕಮಾನಿಗೆ ಒಂದು ವಚನ ಕೇಳಬೇಕು, ಮೈ ರೋಮಾಂಚನವಾಗ್ತದೆ ಆಕೆ ತ್ಯಾಗನ ನೋಡಿ. ಆಕೆ ಮನೆ ಬಿಟ್ಟು ಹೋಗ್ತಾರೆ. ಆಗ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಚಿಕ್ಕ ವಯಸ್ಸು, ನೋಡಕ್ ಬಹಳ ಚೆನ್ನಾಗಿದೆಯಾ, ಈ ಸಮಾಜ ಸರಿ ಇಲ್ಲ, ನಿನ್ನ ರಕ್ಷಣೆ ಮಾಡೋದ್ಯಾ, ಏನು ಮಲಗ್ತೀಯಾ, ಏನು ಉಳ್ತೀಯಾ? ಹಾಗೆ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಹಸಿವಾದರೆ ಭಿಕ್ಷಾನ್ನ ಉಂಟು, ಕೃಷಿಯಾದರೆ ಕೆರೆಹಳ್ಳ ಬಾವಿಗಳು ಉಂಟು, ಶಯನಕ್ಕೆ ಪಾಳು ದೇಗುಲ ಉಂಟು, ಆತ್ಮ ಸಂಘಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ನೀನೆನಗುಂಟು. ಎಂತ ದಿಟ್ಟ ಉತ್ತರ. ನಮ್ಗೆ ಕಟ್ಟಿಕೊಟ್ಟ ಮನೆ ಇದೆ, ಮುನ್ನೂರಕ್ಕೆ ವ್ಯವಸ್ಥೆ ಇದೆ, ಆದ್ರೂ ಸಹ ನಾವು ತ್ಯಾಗ ಬಹಳ ದೊಡ್ಡ ಅಂತ ನಾವು ಅನ್ಕೊಳ್ತೇವೆ. ಆ ಶಬ್ದಕ್ಕೆ ಹಸಿವಾದ್ರೆ ಭಿಕ್ಷೆ ಬೇಡ ಉಂಟೇನೆ. ಮಲಗಕ್ಕೆ ಹಾಳ ದೇವಸ್ಥಾನ ಇದೆ, ಜೊತೆಗೆ ನೀರಿದೆಯಲ್ಲಪ್ಪ, ಬಾಯಾರಿಕೆ ಆದ್ರೆ ಯಾವುದು ಕೆರೆ ಹಣ ಬಾವಿ ನೀರು ಕುಡಿತೀವಿ ಅಂತ ಬಹಳ ದೊಡ್ಡ ಶ್ರೀಮಂತನ ಮಗಳು ಆಕೆ ಇತಿಹಾಸ. ಎಂತ ತ್ಯಾಗ ನೋಡಿ ಭಕ್ತರು ಭಗವಂತನಿಗೋಸ್ಕರ. ಆದ್ರೂ ಭಗವಂತ ಸಿಗ್ಲಿಲ್ಲ ಅವನಿಗೆ. ಅಷ್ಟು ಮಾಡಿದ್ರು ಸಿಕ್ಕಿಲ್ಲ ಭಗವಂತ. ಕಾಡಿನಲ್ಲಿ ತಪಸ್ ಮಾಡಿ ಅಲ್ಲೇ ಶಕ್ತಿ ಬಿಟ್ಟಿದ್ದಾರೆ. ನಮ್ಗೆ ಬಾಬಾ ಸಿಕ್ಕಿದ್ದಾರೆ, ಎಲ್ಲರ ಜವಾಬ್ದಾರಿ ನಂದು, ನಾನು ನೋಡ್ಕೊಳ್ತೀನಿ, ಚಿಂತೆ ಮಾಡ್ಬೇಡಿ ಅಂತ ಹೇಳ್ತಾರೆ. ಆದ್ರೂ ನಮ್ಗೆ ನಮ್ಮ ಮೇಲೆ ಒಮ್ಮೆ ಏನ್ ಬಂದ್ಬಿಡ್ತದೆ, ಸೆಲ್ಫ್ ಡೌಟಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ, ಶಂಕ ಶುರುವಾಗ್ಬಿಡ್ತದೆ, ಅಲ್ಲಿಂದ ಅವನತಿ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಯಾವಾಗಲೂ ಪಕ್ಕಾ ಇರಬೇಕು. ಬಾಬನ ಮೇಲೆ ಎಷ್ಟು ವಿಶ್ವಾಸ ಇದೆಯೋ ಅಷ್ಟು ನನ್ನ ಮೇಲೂ ನನಗೆ ವಿಶ್ವಾಸ ಇರಬೇಕು. ನನ್ನ ಹಕ್ಕಿನ ಮೇಲೆ ಇರಬೇಕು, ಸಮಯದ ಮೇಲೆ ಇರಬೇಕು. ಯಾವತ್ತೂ ಅಲಗಾಡಬಾರ್ದು ಆ ವಿಶ್ವಾಸ. ನೆನಪಿರ್ಬೇಕು, ನಾನು ಈಶ್ವರ ಆರಿಸಿಕೊಂಡ ಯಜ್ಞ ರಕ್ಷಕನಾಗಿದ್ದೇನೆ. ಜವಾಬ್ದಾರಿಗಳು ಬದಲಾಗಬಹುದು, ಸ್ಥಾನ ಬದಲಾಗಬಹುದು, ಕರ್ತವ್ಯ ಬದಲಾಗಬಹುದು, ಆದ್ರೆ ನನ್ನ ಉದ್ದೇಶ ಬದಲಾಗುವುದು. ಅದೇ ನನ್ನ ಉದ್ದೇಶ. ಎತ್ತರದ ಸ್ಥಾನದಲ್ಲಿ ನೆಲೆಗಿದ ಸ್ಥಾನದಲ್ಲಿ ನನ್ನ ಉದ್ದೇಶ ಒಂದೇ, ನಾನು ಯಜ್ಞ ರಕ್ಷಕನಾಗಿರಬೇಕು. ಲೋಕಿಕದವರಿಗೆ ನಾವು ತುಂಬಾ ಕಥೆಗಳನ್ನ ಹೇಳಿ ತುಂಬಾ ಜ್ಞಾನ ಕೊಡ್ತೇವೆ. ಒಂದ್ಸಲ ಕಾಡಿಗೆಲ್ಲ ಬೇಕಿ ಬಿದ್ದಿದ್ದಂತೆ, ಎಲ್ಲಾ ಪ್ರಾಣಿ ಪಕ್ಷಿಗಳು ಓಡೋಗ್ತಾ ಇದ್ದಂತೆ, ಒಂದ್ ಸಣ್ಣ ಹಕ್ಕಿ ಮಾತ್ರ ದೂರದಿಂದ ಕೆರೆಯಿಂದ ನೀರು ತಂದು ಹಾಕ್ತಿದ್ದಂತೆ ತನ್ನ ಚುಂಚಿನಲ್ಲಿ. ಆಗ ಉಳಿದು ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಬಂತೆ, ನೀರು ಚುಂಚಲ್ಲಿ ಎಷ್ಟು ಬಂದಿತ್ತು, ನೀನೇನ್ ಮಾಡ್ತೀಯ, ಬೆಂಕಿ ಹೆಂಗ್ ನಂಬಿಸ್ತೀಯ ನೀವು, ಬಾ ಹೋಗೋಣ ಜೀವ ಉಳಿಸ್ಕೊ ಅಂತ. ಆಗ ಹಕ್ಕಿ ಅಂತಂತೆ, ನಾಳೆ ಈಶ್ವರನ ಹತ್ರ ಲೆಕ್ಕ ಕೊಡುವಾಗ, ನಾನು ಬೆಂಕಿ ನಂಬಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಲೆಕ್ಕ ಕೊಡುವಾಗ ನಾನು ಓಡಿ ಹೋದವರ ಲೆಕ್ಕದಲ್ಲಿ ಇರುವುದಿಲ್ಲ, ಬೆಂಕಿ ನಂದಿಸುವವರ ಪಾರ್ಟಿಯಲ್ಲಿ ಇರ್ತೇನೆ, ಅಷ್ಟು ಸಾಕು ನನಗೆ ಅಂತ ಹೇಳ್ತಾರೆ. ಕಥೆ ಹೇಳ್ತೇವೆ. ಈಗ ನಾವು ಯಾರ ಪಕ್ಷದಲ್ಲಿದ್ದೇವೆ? ಯಾವ ಪಕ್ಷದಲ್ಲಿ? ಯಜ್ಞ ರಕ್ಷಕರಾಗಿದ್ದೇವೆ. ಏನ್ ಬೇಕಾದ್ರೂ ಬರಲಿ, ನಮ್ಮ ಪಾರ್ಟಿ ಮಾತ್ರ ಒಂದೇ. ಯಾವ ಪಾರ್ಟಿ ನಮ್ದು? ಯಜ್ಞ ರಕ್ಷಕ. ಈಶ್ವರ ಬ್ರಾಹ್ಮಣತ್ವವನ್ನು ಕೊಟ್ಟಿದ್ದಾರೆ ನಮ್ಗೆ, ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ನೆನ್ಪಿಟ್ಬಿಡಿ, ರಾವಣನು ಮಹಾಬ್ರಾಹ್ಮಣ. ಲೌಕಿಕದಲ್ಲಿ ರಾವಣನು ಮಹಾಬ್ರಾಹ್ಮಣ. ಆದ್ರೆ ಅವನಿಗೆ ಭಗವಂತನಿಂದಲೇ ಅವನ ಸಂಹಾರವಾಗ್ತದೆ. ತುಂಬಾ ಸುಂದರವಾದ ಅರ್ಥಪೂರ್ಣವಾದ ಕಥೆಗಳಿವೆ. ಅದಕ್ಕೆ ಮೊನ್ನೆಲ್ಲೋ ಮುರಳಿ ಓದ್ತಾ ಇದ್ರೆ, ಬಾಬಾ ಮುರಳಿ ಹೇಳಿದ್ದಾರೆ, ಅಂತಿಮ ಮಾಯಾ ಹೇ ಈಶ್ವರೀಯ ಮಾಯಾ ಅಂತ. ಅಂತಿಮ ಮಾಯಾ ಹೇ ಈಶ್ವರೀಯ ಮಾಯಾ. ಏನು ಹಾಗಾದ್ರೆ ಈಶ್ವರೀಯ ಮಾಯೆ ಅಂದ್ರೆ? ನಿಮ್ಮಲ್ಲಿ ಯಾರಾದ್ರೂ ದೇವಿ ಪುರಾಣ ಓದಿದ್ದೀರಾ? ಮೊದಲು ಇಲ್ಲ. ದೇವಿ ಪುರಾಣ, ದೇವಿ ಜಗತ್ತಿಗೆ ಯಾಕೆ ಬಂದು ಅಂತ ಅವರ ಕಥೆ. ನಾವೆಲ್ಲ ಓದಲಿಲ್ಲ, ಯಕ್ಷಗಾನ ನೋಡಿದ್ದಾರೆ ಸಣ್ಣವರಿರುವಾಗ. ದೇವಿ ಪುರಾಣ ಅಂತ ಯಕ್ಷಗಾನ ಬರ್ತೀವಿ. ದೇವಿ ಮಹಾತ್ಮ ಅಂತ ಯಕ್ಷಗಾನ ನೋಡಿದ್ರ? ಕಥೆ ಗೊತ್ತಾಗಿದೆಯಾ? ದೇವಿ ಮಹಾತ್ಮ ಯಕ್ಷಗಾನ. ಯಾಕೆ ಈ ಜಗತ್ತಿಗೆ ದೇವಿ ಬರ್ತಾಳೆ? ದೇವಾನುದೇವತೆಗಳೆಲ್ಲರೂ ರಾಕ್ಷಸರನ್ನ ಸಾಯಿಸುವಲ್ಲಿ ವಿಫಲರಾಗ್ತಾರೆ.
ಕೊನೆಗೆ ಎಲ್ಲರೂ ಸೇರಿ ನಮ್ಮ ಶಕ್ತಿಯನ್ನು ಕೊಟ್ಟು ದೇವಿಯನ್ನು ಈ ಜಗತ್ತಿಗೆ ಕಳಿಸ್ತಾರೆ. ರಾಕ್ಷಸರ ಸಂಹಾರ ಮಾಡುತ್ತಾರೆ. ಎಲ್ಲ ರಾಕ್ಷಸರನ್ನು ಆಕೆ ಸಂಹಾರ ಮಾಡ್ತಾರೆ. ಶುಂಭ, ನಿಶುಂಭ, ಬಾಣಾಸುರ, ಮತ್ತೊಬ್ಬ ಇದರ ಹೆಸರು ನಾಶ. ಎಲ್ಲ ರಾಕ್ಷಸರ ನಾಶವಾದ ಮೇಲೆ ಆಕೆ ವಾಪಸ್ ಹೋಗ್ತಾಳೆ. ಹೋಗುವಾಗ ಆ ಅಸ್ತ್ರಶಸ್ತ್ರಗಳನ್ನು ವಾಪಸ್ ಕೊಡ್ಬೇಕು. ಮಜಾ ಏನಾಗ್ತದೆ ಅಂದ್ರೆ ಲಾಸ್ಟ್ಗೆ ಇನ್ನೇನು ಅಸ್ತ್ರಶಸ್ತ್ರಗಳನ್ನು ಕೊಡಬೇಕು ಅನ್ನುವಾಗ ಆಕೆ ಎದುರಿಗೆ ಸ್ವಯಂ ಈಶ್ವರ ಯುದ್ಧ ಮಾಡಬೇಕಾಗ್ತದೆ. ಈಶ್ವರ ಅಂದ್ರೆ ಬಲ್ಲ ಶಂಕರ ಅಲ್ಲ. ಆಶ್ಚರ್ಯ ಆಗ್ತದೆ. ಅಸುರರನ್ನ ಸಾಯಿಸುವಂತ ಕಳಿಸ್ತಾರೆ ನೀವ, ಇವನೇ ಬಂದು ನನ್ನ ಜೊತೆ ಯುದ್ಧಕ್ಕೆ ನಿಂತಿರೋಲ್ಲ, ಏನ್ ಮಾಡೋದು ಅಂತ ಕನ್ಫ್ಯೂಸ್ ಆಗ್ತಾರೆ. ಆ ದೇವಿ ಪುರಾಣದಲ್ಲಿ ಒಂದು ಶಬ್ದ ಬಳಸ್ತಾರೆ. ಹಾಗೆ ಯೋಗ ಶಕ್ತಿಯಿಂದ ನೋಡ್ತಾಳಂತೆ. ಯಾವ ಶಕ್ತಿಯಿಂದ ನೋಡ್ತಾಳೆ? ಯೋಗ ಶಕ್ತಿಯಿಂದ ನೋಡಿದಾಗ ಎದುರಿಗಿರುವವನು ಶಂಕರನ ರೂಪದಲ್ಲಿರುವ ರಾಕ್ಷಸ ಅಂತ ಗೊತ್ತಾಗ್ತದೆ. ರಾಕ್ಷಸನೊಬ್ಬ ಈಶ್ವರನ ರೂಪ ಧಾರಣೆ ಮಾಡಿ ಬಂದಿದ್ದ. ಆಗ ಹಿಂದೆ ಮುಂದೆ ನೋಡದ ತ್ರಿಶೂಲದಿಂದ ಅವನನ್ನ ನಾಶ ಮಾಡ್ತಾರೆ. ಇವತ್ತಿಗೂ ನೀವು ಆ ದೃಶ್ಯ ನೋಡ್ಬೋದು. ದೇವಿಯ ಕಾಲ ಕೆಳಗೆ ಶಂಕರ ಇರುವ ಚಿತ್ರ ಕಾಣ್ತದಲ್ಲ ನಿಮಗೆ. ಇದು ಏನಪ್ಪಾ ಅಂತ ಕನ್ಫ್ಯೂಸ್ ಆಗ್ತದೆ. ದೇವಿಯ ಕಾಲ ಕೆಳಗೆ ಶಂಕರ ಇದ್ದಾರೆ, ತ್ರಿಶೂಲದಿಂದ ತಿವಿತಾ ಇದ್ದಾರೆ. ಕೊನೆಯ ಮಾಯೆ ಯಾವುದು? ಈಶ್ವರೀಯ ಮಾಯೆ. ನೋಡುವುದಕ್ಕೆ ಈಶ್ವರ ಮಾತೆ ಅನ್ನಿಸ್ತದೆ, ಈಶ್ವರನ ಜಾಲವೇ ಅನ್ನಿಸ್ತದೆ, ಆದ್ರೆ ಅದು ಮಾಯೆ ಆಗಿರ್ತದೆ. ಅದನ್ನು ಗುರುತಿಸುವುದಕ್ಕೆ ಏನ್ ಬೇಕು ನಮಗೆ? ಇಲ್ಲಿದ್ರೆ ಆ ಭ್ರಮೆಯಲ್ಲಿ ನಾವು ಇಷ್ಟು ವರ್ಷ ಮಾಡಿದ ತಪಸ್ಸೆಲ್ಲ ಒಳೆಯಲ್ಲಿ ಮುಗಿಸಿಟ್ಕೊಳ್ಳೋದಕ್ಕಾಗ್ತದೆ. ಯಾರ ಮನೆ ಸಾಹಿತ್ಯ ಪ್ರಯೋಜನ ಇಲ್ಲ. ಅದರಿಂದ ಈ ಎಲ್ಲ ಕಥೆಗಳು ನಮ್ಗೆ ಹಾಗೆ ಕೇಳಿದಾಗ ಇವೆಲ್ಲ ಸುಮ್ಮನೆ ನಾವೆಲ್ಲ ಬಾಲೆಲ್ಲ ಎಂತ ಕಥೆಗಳಪ್ಪ ಅನಿಸ್ತವೆ. ಆದ್ರೆ ಇಷ್ಟು ಅರ್ಥಗರ್ಭಿತವಾಗಿದ್ದಾವೆ. ಎಲ್ಲ ಮಾಯೆಯನ್ನು ಗೆಲ್ತೇವೆ ನಾವು. ಹೊರಗಿನ ಮಾಯೆ, ಸಂಬಂಧಗಳ ಮಾಯೆ, ಆಕರ್ಷಣೆ ಮಾಯೆ, ದಿವ್ಯತೀರ್ಥದ ಮಾಯೆ, ಎಲ್ಲ ಮಾಯೆಯನ್ನು ಗೆದ್ದು ಬಿದ್ದು 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 ಕೊನೆಗೆ ನಮ್ಮ ನಿಲ್ಲುವುದಲ್ಲಿ ಈಶ್ವರೀಯ ಮಾಯೆ. ನಮ್ಮನ್ನು ಕಾಡುವುದು ಈಶ್ವರೀಯ ಮಾಯೆ. ಅದನ್ನ ಗೆಲ್ಲಬೇಕಾದ್ರೆ ಮೂಲಭೂತವಾಗಿ ಬೇಕಾದದ್ದು ಯಾವುದು? ನಮಗೆ ಯೋಗ ಶಕ್ತಿ. ಯಾವುದು ಬೇಕು? ಯೋಗ ಶಕ್ತಿ. ಪದೇ ಪದೇ ಭಗವಂತ ಹೇಳ್ತಾನೆ, ನಿನ್ನ ಯೋಗ ಶಕ್ತಿಯಿಂದ ಮಾಯೆಯನ್ನು ನೀನು ನಾಶ ಮಾಡಬಹುದು. ಯೋಗ ಶಕ್ತಿಯಿಂದ ಮಾತ್ರ ಮಾಯೆಯನ್ನು ನಾಶ ಮಾಡುತ್ತೇನೆ ಸಾಧ್ಯ. ಮಾಯೆ ಅಂದ್ರೆ ನಮ್ಮದೇ ದುರ್ಬಲ ಸಂಕಲ್ಪಗಳ ಜಲ. ಮಾಯೆ ಅಂದ್ರೆ ಮತ್ತೆ ಇಲ್ಲ, ನಮ್ಮದೇ ದುರ್ಬಲ ಸಂಕಲ್ಪಗಳ ಜಲ. ಅದಕ್ಕಾಗಿ ನಾವೆಲ್ಲರೂ ಸಹ ಶಕ್ತಿಶಾಲಿಯಾದ ಸ್ಥಿತಿಯನ್ನ ಅನುಭವ ಮಾಡದೆ ಹೋದ್ರೆ, ಈಗ ಎಲ್ಲವೂ ಸಾಮಾನ್ಯವಿರುವಾಗ ಏನು ತೊಂದರೆ ಇಲ್ಲ, ನಡ್ಕೊಂಡು ಹೋಗ್ತೇವೆ ಎಲ್ಲ. ಆದ್ರೆ ಶಕ್ತಿಯ ಅವಶ್ಯಕತೆ ಯಾವಾಗ ಬರುತ್ತೆ ನೋಡೋಣ. ಎಲ್ಲ ಕಡೆ ತೊಂದರೆಗಳಿದ್ದಾಗ ನಮ್ಗೆ ಶಕ್ತಿಯ ಅವಶ್ಯಕತೆ. ಆಗ ನಾನು ಆತ್ಮ ಪರಮಾತ್ಮನ ಮಗು, ನಾನು ಆತ್ಮ ಪರಮಾತ್ಮನ ಮಗು ಅಂತ ಶಕ್ತಿ ತಗೊಳಕ್ ಆಗುದಿಲ್ಲ. ಎಲ್ಲ ರೋಡ್ ಬ್ಲಾಕ್ ಆಗ್ಬಿಟ್ಟಿರ್ತದೆ. ಈಗಲೂ ನೋಡಿ ತುಂಬಾ ಜನ ಈ ಮಧುಬನಕ್ಕೆ ಹೋಗ್ತಾರೆ, ಎಲ್ಲರೂ ಫೋನ್ ಬಳಸಕ್ ಶುರು ಮಾಡಿದಾಗ ಜಾಮ್ ಆಗ್ಬಿಡ್ತದೆ. ಕೆಲವೊಮ್ಮೆ ಫೋನ್ ಸಿಗುವುದೇ ಇಲ್ಲ. ಹಾಗೆ ಎಲ್ಲರೂ ಕೊನೆಯಲ್ಲಿ ಪರಮಾತ್ಮನ ಕರೀತಾ ಇರುವಾಗ ನಾವು ಕನೆಕ್ಟ್ ಆಗುವುದಕ್ಕೆ ಆಗದಿರಬಹುದು. ಆದ್ರೆ ನಾವು ಶಕ್ತಿ ಸಂಪಾದನೆ ಮಾಡಿಕೊಂಡ್ರೆ ಆ ಸಮಯದಲ್ಲಿ ನಾವು ಕೂಡಿಸಿಕೊಂಡ ಶಕ್ತಿ ನಮ್ಗೆ ಏನಾಗುತ್ತೆ? ಪ್ರಯೋಜನಕ್ಕೆ ಬರ್ತದೆ. ಸ್ಟಾಕ್ ಇದೆಯಾ? ಇದೆಯಾ? ಬಾರ ಬಾರ ಚೆಕ್ ಮಾಡ್ತಿರಲ್ಲ, ತರಕಾರಿ ಸ್ಟಾಕ್ ಎಷ್ಟಿದೆ, ರೇಷನ್ ಎಷ್ಟು ಸ್ಟಾಕ್ ಇದೆ ಮಾಡ್ತಿರಲ್ಲ. ಹಾಗೆ ಆತ್ಮನಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಚೆಕ್ ಮಾಡ್ಕೊಳ್ತೀರಾ? ಚೆಕ್ ಮಾಡಿದಿಲ್ಲ? ಈಗ ಒಂದ್ ಸ್ವಲ್ಪ 10 ನಿಮಿಷ ಯೋಗ ಮಾಡೋಣ. ಯೋಗದಲ್ಲಿ ಮೊದಲು ಚೆಕ್ ಮಾಡ್ಕೊಳ್ಳೋದು 4 ಅಲಂಕಾರಗಳನ್ನು. ಇದೆಯಾ ಇಲ್ವಾ? ಮಾಯೇನಾದ್ರೂ ಚೆಕ್ಕೊಂಡು ಹೋಗಿದ್ಯಾ? ಸರಿಯಾಗಿದೆಯಾ? ಚೆಕ್ ಮಾಡ್ತೀರಾ? ಇದೆಯಾ ಶಂಕ ಎಲ್ಲರ ಹತ್ರ? ಅಥವಾ ಶಂಕೆ ಇದೆಯಾ? ಹೇಗಿದೆ ಶಂಕ? ಶಂಕ ಅಲ್ಲ, ಶಂಕ. ಮತ್ತೆ ಶಂಕ ಅಂದ್ಬಿಟ್ರೆ ಶಂಕೆ. ಚಕ್ರ ಇದೆಯಾ? ಅಥವಾ ಯಾರಾದ್ರೂ ಎರವಲು ಕೊಟ್ಟಿದ್ದೀರ ಚಕ್ರ? ನಿಮ್ಮ ಹತ್ರ ಇದೆಯಾ ಚಕ್ರ? ಯಾವ ಚಕ್ರ?
ದರ್ಶನ ಪರದರ್ಶನ ಗೊತ್ತೇ ಆಗುದಿಲ್ಲ. ಸ್ವದರ್ಶನ ಯಾವಾಗ ಪರದರ್ಶನ ಆಗಿರ್ತದೆ. ಮೂರನೇದು ಯಾವ್ದು ಅಲಂಕಾರ ಚೆಕ್ ಮಾಡ್ಕೊತೀರಿ? ಯಾವುದು? ಅದೇ. ನಾಲ್ಕನೆಯದು ಕಮಲ ಪುಷ್ಪ ಸಮಾನ ಸ್ಥಿತಿ ಇದೆಯಾ? ಅಂಟಿಯು ಅಂಟದ ಹಾಗೆ ಸೂರ್ಯನನ್ನ ಮುಖ ಮಾಡಿ ಈಶ್ವರನನ್ನೇ ನೋಡ್ತಾ ಸದಾ ಅರಳಿದ್ದೇನ? ಈಶ್ವರನು ಚಂದ್ರ ಅಂದ್ರೆ ಮುಗಿದು ಈಶ್ವರ ಎದುರಿಗಿದ್ರೆ ಮಾತ್ರ ಅರಳಿದ್ದೇನೆ. ಹೇಗಿದೆ? ಈ ಕೂದಾಗ ಅರಳಿದ್ದೀವಿ. ಇದು ಹೌದಪ್ಪನ ಜಾತ್ರೆ. ಇದು ಯಾವ ಜಾತ್ರೆ? ಹೌದಪ್ಪನ ಜಾತ್ರೆ. ಹೊರಗಡೆ ಅಲ್ಲಪ್ಪನ ಜಾತ್ರೆ. ಇಲ್ಲಿ ಏನ್ ಹೇಳಿದ್ರು ಹೌದು 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 ಅನ್ನಿಸ್ತದೆ. ನಾವು ಹೇಳಿದ್ರೆ ಹೌದು ಅನ್ನಿಸ್ತದೆ. ಇಲ್ಲ ಅಲ್ಲ ಅನ್ನಿಸೋದೇ ಇಲ್ಲ. ಏನ್ ದಾವಾಡಿದ ತಕ್ಷಣ ಶುರುವಾಗ್ತದೆ. ಯಾವ ಜಾತ್ರೆ? ನೀವು ಎಕ್ಕವರಿಗೆ ಬೇರೆ ಕೆಲಸ ಇಲ್ಲ, ಹೇಳ್ತಿನ ಗಂಡನ ಮಕ್ಕಳ ಮನೆನ ಸುಮ್ಮನೆ ಹೇಳ್ತಾ ಇರ್ತಾರೆ. ನಮ್ಮ ಹಾಗಿದ್ರೆ ಅವರಿಗೆ ಗೊತ್ತಾಗುತ್ತೆ. ಅದೆಲ್ಲ ಸುಮ್ಮನೆ ಕೇಳ್ಬೇಕ್ರಿ, ಅದೆಲ್ಲ ಸ್ವೀಕಾರ ಮಾಡಬಾರ್ದು. ಶುರುವಾಯ್ತದೆ. ಯಾವ ಜಾತ್ರೆ ಶುರುವಾಯ್ತು? ನಾನು ಕ್ಲಾಸಲ್ಲಿ ನಗ್ತೇನೆ. ಕ್ಲಾಸ್ ಸೀರಿಯಸ್ ಆಗಿ ನೋಡಿ ಕೇಳ್ತಾರೆ. ಹಂಗಂದ್ರೆ ಹಾಕಂದ್ರೆ ಮುರಳಿ ಮುಗೀತಾ? ರೆಡ್ ಲೈಟ್ ವೈಟ್ ಲೈಟ್ ಆಯ್ತಾ? ನಿಮ್ಮ ಒಬ್ಬ ಚೆನ್ನಾಗಿದ್ದಾಳ, ನೀವು ಒಳ್ಳೆ ಚೆನ್ನಾಗಿದ್ದ ಶುರುನೇ. ಅದಕ್ಕೆ ನಾನು ಹೇಳಿದೆ, ಇಷ್ಟೊಂದು ಬಾಬನ್ ಮುರಳಿ ಕೇಳಿದ್ರೆ ಈಗ ಮಾಯ ಮುರಳಿ ಶುರುವಾಯ್ತು. ನೀವು ಬಾಬನ್ ಮುರಳಿ, ಬಾಬನ್ ಮನೆಯಲ್ಲಿ ಮಾಯ ಮುರಳಿ ತೆಗಿಬಿಡಿ ಅಂತ ಕ್ಲಾಸ್ ಹೋದಲ್ಲಿ ಅದೆಲ್ಲ ಮಾತಾಡ್ಲಿಕ್ಕಿಲ್ಲ. ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಕ್ಲಾಸ್ ಹೋದಲ್ಲಿ ಇವೆಲ್ಲ ಅತ್ತೆ ಅಳಿಯ ಅದೆಲ್ಲ ಮಾತಾಡ್ಲಿಕ್ಕಿಲ್ಲ. ಈಗೇನ್ ಮಾಡ್ತಾರೆ ಗೊತ್ತಾ? ಸೆನ್ಸ್ನಲ್ಲಿ ಮಾತಾಡ್ಬೇಡ ಅಂದಿದಾರಲ್ಲ, ಹೊರಗಡೆ ಹೋಗಿ ಎಲ್ಲೊಂದು ದೀಪದ ಕಂಬದ ಕೆಳಗೆ ಅಲ್ಲಿ ಮಾಯ ಮುರಳಿ ಶುರುವಾಗ್ತದೆ. ಯಾವುದು ಪವರ್ಫುಲ್? ಬಾಬನ ಮುರಳಿ ಪವರ್ಫುಲ್, ಮಾಯ ಮುರಳಿ ಯಾವ್ದು ಪವರ್ಫುಲ್? ಮಾಯ ಮುರಳಿ ಭಾರಿ ಪವರ್ಫುಲ್ ಅಲ್ವಾ? ಎಷ್ಟು ವರ್ಷದ ಬಾಬನ ಶಕ್ತಿಯನ್ನು ಮಾಡಿಸಿ ಮಾಯ ಮುರಳಿ ಆಕರ್ಷಣೆ ಮಾಡ್ತಾರೆ. ಇಲ್ಲ ಕೊರೆ ಜಗತ್ತಲ್ಲಿ ಇದೀವಲ್ವಾ, ಕ್ಷೇಮ ಸಮಾಚಾರ ಕೇಳ್ಬೇಕಲ್ವ? ಮುರಳಿ ಕೇಳಿ ಒಂದಾಸಲ ನೆಟ್ಟಿಗೆ ಇರ್ಲಿ ತಲೆಗೆ, ಆಮೇಲೆ ಕ್ಷೇಮ ಸಮಾಚಾರಕ್ಕೆ ಆಮೇಲೆ ಕೇಳಿ, ಫೋನ್ ಮಾಡಿ ಕೇಳಿ. ಈಗ ಕೇಳ್ಬೇಡಿ. ಒಂದು ತಾಸಾದ್ರೂ ಆನಂದಿಸುವುದು ಬೇಡವಾ ಮುರಳಿಯನ್ನು? ನೋಡಿ, ನಾವೆಲ್ಲ ಏನ್ ಮಾಡ್ತಿದ್ವಿ ಚಿಕ್ಕವರಿರುವಾಗ ಕಥೆಯಲ್ಲಿ ಬಳಸಿದ್ರೆ ಬಹಳ ರುಚಿಕರವಾದದನ್ನ ಲಾಸ್ಟ್ ತಿನ್ನೋದು. ಯಾಕೆ? ಅದರ ಸ್ವಾದ ತುಂಬಾ ಬಾಯಲ್ಲಿರ್ಬೇಕು. ಅವೆಲ್ಲ ಯಾರು ತಿನ್ನೋದಿಲ್ಲ. ಲಾಸ್ಟ್ ತುಂಬಾ ರುಚಿಕರವಾದದನ್ನ ಲಾಸ್ಟ್ ತಿನ್ನೋದು. ಬಾಯಿ ತೊಳೆಯನ್ನು ತೊಳಿಲಿಕ್ಕೆ ಎಲ್ಲ ಸ್ವಲ್ಪ ಹೊತ್ತು ಬಿಟ್ಟು ತೊಳಿತಾರೆ ಅಂತ. ಯಾಕೆಂದ್ರೆ ನಮ್ಗೆ ಆ ಸ್ವಾದದ ಆನಂದ ಅನುಭವಿಸ್ಬೇಕು ಇನ್ನಷ್ಟು. ಚಿಕ್ಕವರಿರುವಾಗ ಆ ಮನಸ್ಸಿಗೆ ಹಾಗೆ ಪರಮಾತ್ಮನ ಅದ್ಭುತವಾದ ಮುರಳಿಯ ಆನಂದವನ್ನ ಆನಂದಿಸ್ಬೇಕಲ್ಲ, ಆಸ್ವಾದಿಸ್ಬೇಕಲ್ಲ. ಎರಡು ನಿಮಿಷಕ್ಕೆ ಸ್ವಿಚ್ ಆನ್ ಆಗಿ ನೀವು ಅದು ಬೇಡ ಅಂತ ಇಲ್ಲಿ ಬಂದಿರ್ತಾರೆ. ಮತ್ತೆ ಅದೇನು ಗೊತ್ತಾ? ಅಭ್ಯಾಸ. ಅದೇನಾಗಿದೆ? ಅಭ್ಯಾಸ. ಮನುಷ್ಯರು ನೋಡಿದ ತಕ್ಷಣ ಮನುಷ್ಯರೇ ಮಾತಾಡ್ತಾರೆ. ಮನುಷ್ಯರಲ್ಲಿ ಪರಮಾತ್ಮನ ಮಗುವನ್ನು ನೋಡುವ ಅಭ್ಯಾಸ ಮಾಡಿಕೊಂಡ್ರೆ ಆಗ ಏನಾಗ್ತದೆ? ಸ್ವಲ್ಪ ಹೊತ್ತಾದ್ರೂ ಅವನ ಮುರಳಿಯನ್ನು ಆನಂದಿಸುವ ಅಭ್ಯಾಸ ಆಗ್ತದೆ. ಈಗ ಏನ್ ಮಾಡೋಣ? ಚೆನ್ನಾಗಿ ಫ್ರೆಶ್ ಇದಿರಲ್ಲ ಯಾರು? ಈಗ ಯಾರಿಗೂ ನಿದ್ರಾ ದೇವತೆ ಬರ್ಲಿಕ್ಕಿಲ್ಲ. ಸೋಜಾನು ಆತ್ಮಾರಾಣಿ ಅಂತ ಹೇಳಲ್ಲ. ಫ್ರೆಶ್ ಇದೀವಿ. ಇಲ್ಲಾಂದ್ರೆ ಅದು ಕಾಯ್ತಾ ಇರ್ತದೆ. ಯಾವಾಗ ನಾನು ಕಟ್ಟಿ ಹಾಡು ಹೇಳಿ ರಾಗ ಮಾಡಿ ಮಲಗಿಸ್ತೀನಿ ಜೋಳ ಯಾರು? ಮಾಯ ಆಯ್ತಾ? ಅದಕ್ಕೂ ಪಾಪ ಇಷ್ಟು ನೋಡಿ, ನಾವು 43 ಜನ್ಮದ ಗಿರಾಕಿಗಳು ಒಂದೇ ಸಲ ಬಿಟ್ಟಿದ್ದೇವೆ. ಎಷ್ಟು ತೊಂದರೆ ಆಗ್ತಿರ್ಬೇಕು ಅಂತ ಸಹ ಕ್ಷೇಮವಾಗಿ ಇಟ್ಕೊಳ್ಳೋಣ ವಾಪಸ್ ಅಂತ ನೋಡ್ತಾ ಇದೆ. ನಾವು ಸಿಗ್ತಾ ಇಲ್ಲ ಕೈ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಾವು ಆಲಸ್ಯವೆಲ್ಲ ನಿದ್ರಾ ದೇವತೆಯನ್ನ ದೂರಕ್ಕೆ ಸರಿಸಿ ಫ್ರೆಶ್ ಆಗಿ ನಮಶ್ಯ ಸಂಜೆ ದೇವತೆಗಳೆಲ್ಲ ಪ್ರದಕ್ಷಿಣೆ, ವಿಶ್ವ ಪ್ರದಕ್ಷಿಣೆ ಹಾಕುವ ಸಮಯ, ಭಕ್ತರಿಗೆ ದರ್ಶನ ಕೊಡುವ ಸಮಯ, ಇಷ್ಟಾರ್ಥಕ್ಕೆ ಕಥಾಸ್ತು ಹೇಳುವ ಸಮಯ. ಈ ಸಮಯದಲ್ಲಿ ಫಸ್ಟ್ ಮಾಡೋದು ಏನಂದ್ರೆ ಯೋಗದ ಪ್ರಾರಂಭದಲ್ಲಿ ನಾವೀಗ ಚೆಕ್ ಮಾಡ್ಕೊಳ್ಳೋದು. ನಾನು ನಾರಾಯಣನಾಗುವುದಕ್ಕೆ ಹೊರಟಿದ್ದೇನೆ. ಈ ನಾರಾಯಣನ ಅಲಂಕಾರಗಳೆಲ್ಲ ನನ್ನಲ್ಲಿದೆಯಾ? ಮಾಯ ಕಿತ್ಕೊಂಡಿಲ್ಲ ಅಲ್ವಾ?
ಚೆಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿ ಸ್ವಮಾನ ಇಟ್ಕೊಂಡಿದ್ದೀರ. ನೀವು ಯಾರು? ಕಾಳಿದೇವಿ, ಚಂಡಿಕಾದೇವಿ, ಚಾಮುಂಡಿ ದೇವಿ, ಏನು ಸ್ವಮಾನ ಇಟ್ಕೊಂಡಿದ್ರೆ? ಏನ್ ಸ್ವಮಾನ? ಕಂಬೈನ್ಡ್. ಆತ್ಮಸ್ಸು ಅಂದ್ರೆ ಸಾಲಿಗ್ರಾಮ. ನಾನು ಹೇಳಿದ್ರು ಸಮಾನ ಇಟ್ಕೊಂಡು ಪೂಜ್ಯ ಸ್ವರೂಪದ ಸಮಾನ. ನೆನೆ ಹೇಳಿದಿಲ್ವ, ನಾನು ಜಾನಕಿ, ನಾನು ಮೊದಲು ಮೀನಾಕ್ಷಿ ಅಂತ ಹೇಳ್ತಾ ಇದ್ದೆ. ನೀನು ಸಮಾನ ಏನಿಟ್ಕೊಂಡು? ಏನೇ? ಶಿವಶಕ್ತಿ. ಎಲ್ಲರೂ ಶಿವಶಕ್ತಿನ ಏನು? ಪಾರ್ವತಿ, ದುರ್ಗೆ, ಮೂಕಾಂಬಿಕೆ, ಅಣ್ಣಂದ್ರೇನು ಸಮಾನ ಇಟ್ಕೊಂಡಿದ್ವಿ? ಗಣೇಶ, ಹನುಮಂತ. ಸಮಾನಗಳು ಸಮಾನಗಳು ಬಹಳ ಖುಷಿ. ನನ್ನ ಸಮಾನ ಹೇಳ ಶಾರದೆ. ನನ್ನ ಸಮಾನ ಯಾವುದು? ಶೃಂಗೇರಿ ಶಾರದೆ. ಭಾರಿ ಖುಷಿ ಆಗ್ತದೆ ನನಗೆ ಆ ಸಮಾನದಲ್ಲಿ ಕೂತ್ಕೊಂಡು. ಒಂದು ತಾಸು ಕೂತ್ಕೊಳ್ತೇನೆ ನನ್ನ ಭಾವನೆ. ಯಾವ ಸಮಾನದಲ್ಲಿ? ಶೃಂಗೇರಿ ಶಾರದೆ. ಖುಷಿಯಾಗಿ ಈ ಎಲ್ಲರೂ ಫಸ್ಟ್ ಸೆಲ್ಫಿಗೆ, ಅದಾದ್ಮೇಲೆ ಒಂದು ಸ್ವಮಾನ, ಆ ಸ್ವಮಾನದಲ್ಲಿ ಸ್ಥಿತರಾಗಿ ಭಾವನ ಜೊತೆಗೆ ಇಡೀ ವಿಶ್ವ ಪ್ರದಕ್ಷಿಣೆ ಮಾಡೋಣ. ಎಲ್ಲ ಆತ್ಮಗಳಿಗೆ ಭಾವನ ಶುಭಕಾಮನೆಗಳನ್ನ ಹರಡಿ ವಾಪಸ್ ದಯವಾಗಿ ಕೂತ್ಕೊಳ್ಳೋಣ, ಜಾಗೃತರಾಗಿರೋಣ, ಖುಷಿಯಿಂದ ಕೂತ್ಕೊಳ್ಳೋಣ. ಮುಖದಲ್ಲಿ ಎಲ್ಲವನ್ನ ಪಡೆದಿರುವ ಧನ್ಯತೆ ಇರಲಿ. ಆತ್ಮಿಲ ಸಂಕೋಚ ಇಲ್ಲ. ಕೆಲವು ಕ್ಷಣಗಳ ಕಾಲ ನಾವು ಜ್ಞಾನದ ಕನ್ನಡಿಯಲ್ಲಿ ನಮ್ಮನ್ನ ಚೆಕ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳೋಣ. ಶಿವಬಾಬಾ ಅತ್ಯುತ್ತಮವಾದ ಲಕ್ಷ್ಯ ಕೊಟ್ಟಿದ್ದಾರೆ. ನಾರಾಯಣ ಆ ಲಕ್ಷ್ಯವನ್ನು ತಲುಪುವುದಕ್ಕೆ 4 ಅಲಂಕಾರಗಳು ಯಾವಾಗಲೂ ನನ್ನಲ್ಲಿರಬೇಕು. ಶಂಖ, ಸ್ವದರ್ಶನ ಚಕ್ರ, ಜ್ಞಾನಗಲೆ, ಕಮಲ ಪುಷ್ಪ. ಚೆಕ್ ಮಾಡಿಕೊಳ್ಳೋಣ. ನನಗೆ ಸಂಪೂರ್ಣವಾಗಿ ಆತ್ಮ ಸ್ಥಿತಿಯ ಅನುಭವ ಇದೆಯಾ ಅಥವಾ ಆತ್ಮವಿಶ್ವಾಸ ಅಲ್ಲಾಡ್ತದ? ಬಾಬರವರ ಮುಂದೆ ದೃಢ ನಿಶ್ಚಯ ಮಾಡೋಣ. ನಾನು ಆತ್ಮವಿಶ್ವಾಸದಲ್ಲಿ ಸದೃಢವಾಗಿ ನಿಂತ್ಕೋಬೇಕು. ಯಾವ ಮಾಯೆಯು ನನ್ನನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಪರಮಾತ್ಮನ ರಕ್ಷಾ ವಲಯದಲ್ಲಿ ನಾನಿದ್ದೆ. ಮಾಯೆ ನನ್ನನ್ನು ಟಚ್ ಮಾಡಲು ಸಾಧ್ಯ. ಚೆಕಿಂಗ್ ಮಾಡಿಕೊಳ್ಳೋಣ. ಸ್ವದರ್ಶನ ಚಕ್ರ ಭದ್ರವಾಗಿದೆಯಾ? ಜ್ಞಾನದಲ್ಲದೆ ವಿಜಯದ ನಿಶಾನೆ. ಅಭಿಮಾನಕ್ಕೆ ವಶನಾಗುತ್ತಿಲ್ಲ ತಾನೆ ನಾನು. ಚೆಕ್ ಮಾಡ್ತೀನಿ. ನನ್ನ ಜೀವನ ಕಮಲ ಪುಷ್ಪದ ಹಾಗೆ
ಈಶ್ವರಾಭಿಮುಖವಾಗಿ ಶಿವಬಾಬಾರವರ ಕಡೆಗೆ ಮುಖ ಮಾಡಿ ಸದಾ ಹೆಸರಿನಿಂದ ನಿರ್ಲಿಪ್ತವಾಗಿ ಇದ್ದೇನ. ಹಳೆಯ ಸಂಸ್ಕಾರ, ಹಳೆಯ ವರ್ತನೆ, ಸ್ವಭಾವ, ಸಂಘ, ಆಹಾರ, ವಿಚಾರ ಎಲ್ಲದರಿಂದ ನಾನು ಮೇಲಕ್ಕೆ ಈಶ್ವರನೆಡೆಗೆ ಮುಖ ಮಾಡಿ ಈಶ್ವರಾರ್ಪಣೆಯಾಗಿರುವ ಕಮಲದ ಹೂವಾಗಿನ ಕೆಲವು ಕ್ಷಣಗಳು ಅಂತರ್ಮುಖಿಯಾಗಿ ಅವಲೋಕನ ಮಾಡಿಕೊಳ್ಳುವುದು. ಈಗ ನನ್ನನ್ನ ದೇವತೆಯನ್ನಾಗಿ ಮಾಡುವ ಮಹಾಯಜ್ಞವನ್ನು ರಚಿಸಿರುವ ಯಜ್ಞೇಶ್ವರರು ಪರಮಾತ್ಮನ ಜೊತೆಗೆ ಶಿವ ತಂದೆಯ ಜೊತೆಗೆ ಈ ವಿಶ್ವದ ಪ್ರದಕ್ಷಿಣೆ ಮಾಡಿ ಸಮಾನದಲ್ಲಿ ಸ್ಥಿತರಾಗೋಣ. ಬಾಬರವರ ಕೈ ಹಿಡಿದು ಶ್ರೀಮಂತದ ಕೈ ಹಿಡಿದು ನಾವೀಗ ವಿಶ್ವ ಸಂಚಾರ ಮಾಡಿ ಮೇಲಕ್ಕೆ ಹೋಗೋಣ. ನಿಧಾನವಾಗಿ ಸಂಕಲ್ಪಗಳಿಂದ ಇಡೀ ಜಗತ್ತನ್ನು ನೋಡೋಣ. ಬಾಬರವರಿಂದ ಪ್ರೀತಿಯನ್ನ, ಪಾಲನೆಯನ್ನ, ಜ್ಞಾನವನ್ನ, ಶಕ್ತಿಯನ್ನ ಪಡೆದುಕೊಳ್ತಾ ವಿಶ್ವದ ವಾತಾವರಣದಲ್ಲಿ ಹರಡೋಣ. ಪ್ರೀತಿಯ ಇಚ್ಛುಕರಾದ ಎಲ್ಲರಿಗೂ ಪರಮಾತ್ಮ ಪ್ರೀತಿಸಿದರೆ ಎಲ್ಲರೂ ಪರಮಾತ್ಮ ಪ್ರೀತಿಯ ಅನುಭವ ಮಾಡಲಿ. ಈಶ್ವರನ ಮಾತೃ ಪಾಲನೆ ಎಲ್ಲರನ್ನು ತಲುಪುತ್ತಾ ಇದೆ. ನನಗೆ ಸಿಕ್ಕಿರುವ ಜ್ಞಾನದ ಖುಷಿಯನ್ನ ಎಲ್ಲೆಡೆ ಹರಡ್ತಾ ಇದ್ದೇನೆ. ಜ್ಞಾನ ಕಸ್ತೂರಿ ಎಲ್ಲ ಕಡೆ ಹರಡ್ತಾ ಇದ್ದೇನೆ. ಜನ ಬೇಕಾದದ್ದನ್ನ ತಗೊಳ್ತಾ ಇದ್ದಾರೆ. ಮುಕ್ತಿ ಬೇಕಾದವರು ಮುಕ್ತಿಯನ್ನ, ಜೀವನ್ ಮುಕ್ತಿ ಬೇಕಾದವರು ಜೀವನ್ ಮುಕ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ನಿಧಾನವಾಗಿ ಶಿವ ತಂದೆಯ ಜೊತೆಗೆ ನಾನು ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ.
ತುಂಬಾ ಸುಖದ ಅನುಭವ. ನಾನು ನನ್ನ ಪಾಪ ಕೊಡ್ತಿದ್ದಾರೆ, ನಾನು ಹಂಚ್ತಾ ಇದ್ದೆ. ಪಾಪ ಕೊಡ್ತಿದ್ದಾರೆ, ನಾನು ಹಂಚ್ತಾ ಇದ್ದೆ. ಸೋಮಾನ ಜಾಗೃತ ಇದೆ, ಅಭಿಮಾನ ನಾಶ. ಪರಮಾತ್ಮರ ರಕ್ಷಣೆಯನ್ನು ಅನುಭವ ಮಾಡ್ತಾ ಇದೆ. ಈಶ್ವರನ ಎಲ್ಲದ ರಕ್ಷಕವನ್ನು ನನ್ನ ರಕ್ಷಕ ಸ್ವತಃ ಇಷ್ಟಪಟ್ಟಿದ್ದಾನೆ. ಎಂಥ ಸುಂದರವಾದ ಸ್ವರ ಭಗವಂತನ ಈ ಮಹಾಯಜ್ಞದ ರಕ್ಷಕ. ನನ್ನ ರಕ್ಷಣೆ ಸ್ವತಃ ಯಜ್ಞೇಶ್ವರ ಪರಮಾತ್ಮ. ಪರಮಾತ್ಮ ತಂದೆ ಶಿವನ ರಕ್ಷಣೆಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ಜನರಿಗೂ ಈ ಸುರಕ್ಷೆಯ ಭಾವನೆಯನ್ನು ಹಂಚ್ತಾ ಇದ್ದೇನೆ. ನನ್ನ ಮನಸ್ಸಿನ ಎಲ್ಲ ಭಯ ದೂರವಾಗಿದೆ. ಜಗತ್ತಿಗೂ ನಿರ್ಭಯತೆಯನ್ನು ಹಂಚ್ತಾ ಇದ್ದೇನೆ. ತಂದೆಯ ಜೊತೆಗೆ ಪ್ರದಕ್ಷಿಣೆ ಮಾಡಿ ನಾನು ತುಂಬಾ ಖುಷಿಯಾಗಿದ್ದೇನೆ. ನಾನು ನನ್ನ ಬಾಬಾ ಮತ್ತೆ ಯಾರು
ಚೆಕಿಂಗ್ ಮಾಡಿಕೊಂಡ್ರೆ ನಿಧಾನದಿಂದ ಇದೆಯಾ ಆತ್ಮವಿಶ್ವಾಸ ಆತ್ಮಾನುಭವ ನಿಜವಾಗಿ ಹೇಳಿ ಶಿವನ ನೆನಪು ಮಾಡಿಸುವುದು ಆತ್ಮಾನುಭೂತಿ ಮಾಡಿಸುವುದು ಯಾವುದು ಸುಖ ಎರಡು ಸುಖ ಯಾಕಂದ್ರೆ ನೆನಪು ಮಾಡಿಸುವುದು ಆತ್ಮ ಆಗುವುದು ಅಷ್ಟಲ್ಲ बाबा ಎಷ್ಟು ಸರಿ ಹೇಳಿದ್ದಾರೆ बाप की खसखस जैसी खिसक जाती है बाबा ನೆನಪು खसखस है खिसक जाती ಯಾಕೆಂದ್ರೆ ಜನ್ಮ ಜನ್ಮಾಂತರದ ದೇಹ ಭಾಗದ ಅಭ್ಯಾಸ ಇದೆ ಅಷ್ಟು ತಕ್ಷಣಕ್ಕೆ ಆತ್ಮಸ್ಮೃತಿ ಇರಕ್ಕೆ ಬಿಡಲ್ಲ ಅಷ್ಟಕ್ಕೂ ಇಡೀ ಜಗತ್ತಿನಲ್ಲಿ ದೇಹಾಭಿಮಾನವೇ ತುಂಬಿದೆ ನಮ್ಮ ಎದುರಿಗೆ ಬರುವವರೆಲ್ಲ ಅದೇ ಜನ ಅದು ರಿಫ್ಲೆಕ್ಟ್ ಆಗ್ತದೆ ಆಗ ನಮ್ಮ ಸಂಸ್ಕೃತಿ ಎಷ್ಟು ಶಕ್ತಿಶಾಲಿ ಆಗದೇ ಇದ್ದಾಗ ಅದರ ಪ್ರಭಾವದಲ್ಲಿ ನಾವು ಬಂದಿದ್ದೇವೆ ಹಂಗಾಗ್ತದಲ್ಲ ಆಗ್ತದಲ್ಲ ಏನ್ ಅಭ್ಯಾಸ ಮಾಡ್ಬೇಕು ಏನ್ ಅಭ್ಯಾಸ ಮಾಡ್ಬೇಕು ಅದಕ್ಕಾಗಿ ಮತ್ತೆ ಮತ್ತೆ ಏನ್ ಅಭ್ಯಾಸ ಮಾಡ್ಬೇಕು ಆದ್ರೆ ದಾವಿಯಿಂದ ಒಂದು ಅನುಭವ ಕೇಳಿದೆ ನಾನು हम कभी भी मेरा आत्मा को अनुभव ही नहीं करते हैं सीधा चले जाते हैं ಆತ್ಮ ಅನುಭವ ಮಾಡುವ ಪ್ರಯತ್ನವೇ ಮಾಡುತ್ತಿಲ್ಲ ಸೀದಾ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅವರು ಯಾವಾಗಲೂ ಯಾವ ಸ್ಥಿತಿಯಲ್ಲಿ ಇರ್ತಾರೆ ನ್ಯಾಚುರಲ್ ಆತ್ಮಾಭಿಮಾನ ಇರ್ತಾರೆ ಹಾಗಾಗಿ ಅವರಿಗೆ ಪರಮಾತ್ಮನ ನೆನಪು ಮಾಡೋದು ಈಸಿ ಆಗ್ತದೆ ನಾನು दादी गुलजार ಅವರಿಗೆ ಕ್ಲಾಸ್ ಕೇಳಿದೆ दादी गुलजार मैं कभी भी आत्मा आत्मा सोचती नहीं हूँ मैं सीधा बाबा के पास पहुंच जाती हूँ मैं अपने आप को भूल जाती हूँ चिಕ್ಕ ವಯಸ್ಸಿನಿಂದ ಅಭ್ಯಾಸ ಪರಮಾತ್ಮನ ವಿಶೇಷ ಪ್ರೀತಿ ಇರ್ಬೋದು ಶ್ರೀರಣ್ಣ ಪರಮಾತ್ಮನಿಗೆ ಸಣ್ಣ ಕೆಲಸ ಅಲ್ಲ दादी गुलजार ಅವರ ಅನುಭವ ತುಂಬಾ ತುಂಬಾ ಇಷ್ಟ ಆಯ್ತು ನಾನು 5 ನಿಮಿಷದಲ್ಲಿ ಒಂದು ಅನುಭವ ನಾವು ಟ್ರೈನಿಂಗ್ ಹೋಗಿದ್ವಿ ಡೆಲ್ಲಿ ನಮ್ಮ ಟ್ರೈನಿಂಗ್ ಆಗ ನನಗೆ 14 ವರ್ಷ ಟೀಚರ್ಸ್ ಟ್ರೈನಿಂಗ್ ಒಂದು ತಿಂಗಳು ಟ್ರೈನಿಂಗ್ ದಿನ ರಾತ್ರಿ ಗುಲ್ಜಾರ್ ದಾದಿ ಮತ್ತೆ ಆಲ್ರೌಂಡರ್ ದಾದಿ ಕ್ಲಾಸ್ ಮಾಡ್ತೀವಿ ದಿನ ಆಗ ಪಾಂಡವನ ಈಗಲೂ ತುಂಬಾ ವಾಶ್ ಆಗಿದೆ ತುಂಬಾ ಸುಮಾರಾದ ಒಂದು ಬಿಲ್ಡಿಂಗ್ ಮೇಲೆ ನಾಲ್ಕು ಹೀಗೆ ಸ್ಟೇಜ್ ಗೀಜ್ ಏನೂ ಇಲ್ಲ ಒಂದು ಕೋಣೆಯಲ್ಲಿ ದಾದಿ ಇಬ್ರು ಅಲ್ಲಿ ಕೂತ್ಕೊಳ್ಳೋದು ಇದ್ರಿಗೆ ನಾವೆಲ್ಲ 40 ಜನ ಇರ್ತೀವಿ ನಮ್ಗೆ ಬಾಬಾ ಹೆಸರಿಟ್ಟಿದ್ದು ಅಲ್ಲಿ ಬಾಬಾ ಒಂದು 40 ಜನ 40 ಜನರ ಗ್ರೂಪ್ ಇರುತ್ತೆ ಅಲ್ಲಿ ಬಾಬಾ 40 ಜನ ದಿನ ದಾದಿ ಒಂದು ಚಂದ ಎಲ್ಲ ಒಗ್ಗರಣೆ ದಾದಿ ನಮಗೆ ಒಂದು ಅಭ್ಯಾಸ ಮಾಡಿಸಿ ನಾವು ಯಾವಾಗಲೂ ಪುರುಷಾರ್ಥದಲ್ಲಿ ಆಗಿರ್ಬೇಕು ಎಂದು ತಕ್ಕನಾನೆ ಯಾವ ಕಾರಣಕ್ಕೂ ಭಾವನೆಗೆ ಹೊಲಿಸಬಾರ್ದು ಎಂದಕ್ಕೆ ವಿಪರೀತವಾಗಬಾರ್ದು ಅದಕ್ಕೆ ಒಂದು ಅಭ್ಯಾಸ ಮಾಡಬೇಕು ಅಂತ आज जब दादाजी क्लास अपने कुमारी नहीं समझना कुमारी समझेंगे तो बीमारी आ जाएगी कोमल बन जाए इसलिए जगदम्बा समझना ब्रह्मा कुमारी समझना जगदम्बा समझना इಷ್ಟು ಚೆನ್ನಾಗಿದ್ದಾರೆ ದಾದಿ ಕ್ಲಾಸ್ ಅಲ್ಲ ದಾದಿ ಅನುಭವ ಮಾತಾಡಿ ದಾದಿ ಅನುಭವ ಮಾತಾಡಿ ಅದೇನೇ ಇದ್ರು ಫಸ್ಟ್ ಡೇ ನೀವು ಬಾಬನ ಮನೆಗೆ ಬಂದಿದ್ದಲ್ವಾ ಫಸ್ಟ್ ಡೇ ಪರಮಾತ್ಮ ಸಿಕ್ಕಿದ್ದಾರೆ ಅನ್ನೋ ಅನುಭವದಿಂದ ಬಂದಿದ್ದಲ್ವಾ ಮನೆಗೆ ಬರುವಾಗ ಎಂತ ಧನ್ಯತೆಯ ಭಾವ ಇದ್ದಲ್ವ ಆ ಭಾವ ದಿನ ಇಟ್ಕೊಂಡಿದೆ ನಾನು ಮೊದಲ ದಿನ ಇಲ್ಲಿಗೆ ಯಾಕೆ ಬಂದಿದ್ದೆ ಯಾವ ಸ್ಥಾನ ಮಾನ ಹೆಸರು ಕೀರ್ತಿ ಏನು ಗೊತ್ತಿರ್ಲಿಲ್ಲ ಅವಾಗ ಭಾವ ಸ್ಥಿತಿಯಲ್ಲಿ ಆಹಾ ಅಲ್ಲ
ಪರಮಾತ್ಮ ಸಿಕ್ಬಿಟ್ಟಿದ್ದಾನೆ. ಆ ಅನುಭವ ದಿನ ಒಳಗ್ ಬರುವಾಗ ದಿನ ಅದನ್ನ ಫ್ರೆಶ್ ಅಪ್ ಮಾಡ್ಕೊಂಡು ಬರ್ಬೇಕು. ಯಾರನ್ನ ಭೇಟಿ ಮಾಡಕ್ ಹೋಗ್ತಿದ್ದೀನಿ? ಗಾಂಧೀಜಿಯವರ ಕ್ಲಾಸ್ ಇದೆಯಲ್ಲ, ಯಾವ್ದಾದ್ರು ಒಂಚೂರು ಏನಾದ್ರು ನೋಡಿ, ಅಭಿಮಾನ ಬರೋದಿಲ್ಲ ನಮ್ಗೆ. ಆದ್ರೆ ನಮ್ಗೆ ಯಾವಾಗ ಗೊತ್ತಾಗ್ತದೆ ಗೊತ್ತಾ? ಯಾರಾದ್ರೂ ಸ್ವಲ್ಪ ಅಭಿಮಾನಕ್ಕೆ ಧಕ್ಕೆ ತಂದಾಗ ಗೊತ್ತಾಗ್ತದೆ ನನ್ಗೆ ಅಭಿಮಾನ ಬಂದಿತ್ತು ಅಂತ. ತುಂಬಾ ನೋವಾಗ್ಬಿಡ್ತದೆ. ಕ್ಯಾರಿ ಚೋಟ್ ಅಂತಾರಲ್ಲ, ಆಗ ಅನಲೈಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಚೂರು ಅಭಿಮಾನ ಬಂದಿತ್ತು, ಅದಕ್ಕೆ ನೋವಾಯ್ತು. ಅಭಿಮಾನ ಏನಿದೆ ನೋವಾಗೋದಕ್ಕೆ ಏನಿದೆ? ನಮ್ದು ಏನಿದೆ ಹೇಳಿ ನೋಡು. ಏನಂತಿದ್ಯಾ? ನಾನು ಪ್ರತಿಸಲ ಭಗವದ್ಗೀತೆ ಕಾರ್ಯಕ್ರಮ ಮಾಡುವಾಗ ಬಾಬುನಿಗೆ ಹೀಗೆ ಹೇಳಿ ಶುರು ಮಾಡ್ತೇನೆ, ಬಾಬಾ ಜ್ಞಾನ ನಿನ್ನದು, ಇಲ್ಲ ಜ್ಞಾನದಾತನನ್ನು ಪ್ರತ್ಯಕ್ಷ ಮಾಡಬೇಕು ಅನ್ನುವ ಸಂಕಲ್ಪವು ನಿನ್ನದು, ಈ ಜನವು ನಿನ್ನವಳು, ನಾನು ನಿನ್ನವಳು, ಏನು ಹೇಳಿಸ್ತೀವಿ ಹೇಳಿಸುವಂತ ನಾನು ಹೇಳ್ತೀನಿ. ಜ್ಞಾನ ನಿನ್ನದು, ಪ್ರತ್ಯಕ್ಷ ಆಗ್ಬೇಕಾಗಿರೋದು ನೀನು, ಪ್ರತ್ಯಕ್ಷ ಮಾಡ್ಬೇಕು ಅನ್ನೋ ಸಂಕಲ್ಪವು ನೀನದು. ಎದುರಿಗೆ ಕೂತಿರೋದು ನಿನ್ ಮಕ್ಕಳೇ, ಅವ್ರಿಗೆ ಏನ್ ಹೇಳಿಸ್ಬೇಕು ಹೇಳಿಸ್ತೇನೆ. ಆಗ ಅದ್ಭುತವಾಗಿ ಹೃದಯ ಸ್ಪರ್ಶಿಯಾಗಿ ಮೂಡಿಬಂದಿದೆ ಆ ಕಾರ್ಯಕ್ರಮ. जन अनुभव करता यदि हमने अनुभव की आप नहीं सुना रहे हैं, कोई दूसरा सुना रहा था, ಅದರಿಂದ ನನಗಾಗಿರುವ ಲಾಭ ಇರ್ತದೆ. ನನಗೆ ಒಂದು ಪೈಸೆನೂ ಅಭಿಮಾನ ಬಂತು. ಅಷ್ಟು ಕಾರ್ಯಕ್ರಮ ಮಾಡಿದೆ. ಯಾರು ಕಾರ್ಯಕ್ರಮ? ಜ್ಞಾನ ಯಾರು? ಅವನು ಇಲ್ಲಿದ್ರೆ ನಾವು ಶೂನ್ಯ ಏನಿದ್ವಿ ನಾವು. ಅವನೊಬ್ಬ ಇದ್ದಿದ್ದಕ್ಕೆ ನಮಗೆ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಒಂದು ತೆಗೆದಾಕ್ಬಿಟ್ರೆ ನಮ್ಗೆ ಏನಿದೆ ವ್ಯಾಲ್ಯೂ? ಇಲ್ಲಿ ಶೂನ್ಯವಾಯ್ತು ಅಲ್ವಾ? ಮುಂದಿನ ಶೂನ್ಯಗಳಿಗೆಲ್ಲ ಬೆಲೆ ಬರುವುದು ಹಿಂದಿದೆ ಒಂದು ಸಂಖ್ಯೆಯಿಂದ. ಅದೇ ಸತ್ತು ಹೋದ್ರೆ ಆ ಶೂನ್ಯಕ್ಕೆ ಏನು ಬೆಲೆ? ನಮಗೆ ಬೆಲೆ ಯಾರಿಂದ? ಯಾರಿಂದ? ಹಾಗಾಗಿ ಗಾಂಧೀಜಿಯವರಿಗೆ ಸಣ್ಣ ಸಣ್ಣ ಮಾತು. ಅದಕ್ಕೆ ನಾನು ಗಾಂಧೀಜಿ ಶರೀರವಿದ್ದಾಗ ನಾವೆಲ್ಲ ಮಧುರನ್ನ ಹೇಳ್ಬೇಕು, ಶಿವರಂತೆ ಆಗ ನಾನು दादी कहते संकल्प दादी आप जा सकते हैं लेकिन हमारे दिलों से आप जा नहीं सकते. हमारे दिलों में आपके लिए सुरक्षित जगह है जहाँ पर आप बैठे हुए. ಅವರ ಜೀವನಾನುಭವ ಒಂದು ಹೆಜ್ಜೆ ಇಟ್ಟಿಡುವಾಗ ಒಂದು ತಪ್ಪಾಗ್ತದೆ ಅಂತ ಮಾಡ ಅವರ ಅನುಭವ ಮುಂದುವರೆದಿರ್ತದೆ. ಮಾಡಬೇಡ ಬೇಡ ಅದು ಜನ ಯಾವಾಗಲೂ ಪೂರ್ವಜ 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 ಹೀಗೆ ಎಲ್ಲವನ್ನ ಈಶ್ವರನ ಯಜ್ಞದಲ್ಲಿ ಏನ್ ಮಾಡ್ಬೇಕು? ಮೊದಲು ಸ್ವಹ ಮಾಡ್ಬೇಕಾಗಿರೋದು ಪುರುಷ. ಹೌದಾ ಇಲ್ಲ? ನೋಡಿ, ಮಗಗಳಿಗೆ ಬಾಲದ ಮೇಲೆ ನಾಯಿಮ, ಅದಕ್ಕೆ ರಾವಣ ಬಾಲಕ್ಕೆ ಬೆಂಕಿ ಹೆಚ್ಚಿದಂತ ಹೇಳಿ ಮೋಹ ಇದ್ದ ಅಭಿಮಾನವನ್ನ ಸುತ್ತಾಕ್ಬೇಕಂತ. ನಾವು ನಮ್ಮ ಬಾಲಕ್ಕೆ ಬೆಂಕಿ ಹಚ್ಚಬೇಕು. ಯಾವ ಬಾಲ? मैंने किया. ನನಗೆ ಕೆಲವೊಂದು ಪ್ರಾಕ್ಟಿಕಲ್ ಅಲ್ಲಿ ಓದುವ ಸುಖತೆ. ಒಂದ್ಸಲ ನಾನು ಶಿರಸಿಯಿಂದ ಹಾವೇರಿ ಹೊರಟಿದ್ದೆ ಬಸ್. ಆ ಬಸ್ ಅಲ್ಲಿ ಹೋಗುವಾಗ ರಸ್ತೆಯಲ್ಲಿ ಆಂಗಿ ಕ್ರಾಸ್ ಬರ್ತದೆ, ಅಲ್ಲಿ KSRTC ಬಸ್ ಈ ಇನ್ನೊಂದು ಬಸ್ ಬರುತ್ತದೆ ಕಾಯ್ಬೇಕಲ್ಲ. ಬಸ್ ಹೋದ್ರೆ ಹಾಗೆ ಇನ್ನೊಂದು ಬಸ್ ಬರುತ್ತೆ ಕಾಯ್ತಾ ನಿಂತಿ. ಆ ರಸ್ತೆ ಇದೆಯಲ್ಲ, ಬೆಳಿಗ್ಗೆ ಕುರಿಗಳು ಬಹಳ ಹೋಗ್ತದೆ ನೋಡಿದ್ದೀರಾ? ಆ ಹಾವೇರಿ ರಸ್ತೆ ದಿನ ಬೆಳಿಗ್ಗೆ ನಿಮ್ಗೆ 4 ಕುರಿಗಳು ಸಿಗ್ತದೆ. ಒಂದೊಂದು ಹಿಂಡಲ್ಲಿ 300 ಕುರಿಗಳು ಇರ್ತವೆ ಕಡೆ. ನಾನೆಲ್ಲೋ ಕೇಳಿದ್ದೆ, ಈ ಕುರಿಗಳಿಗೆ ಒಬ್ಬ ಲೀಡರ್ ಇರ್ತಾನೆ, ಮುಂದಿನವ್ರು ಹೆಂಗೆ ಹೋಗ್ತದೆ ಹಿಂದಿನವೆಲ್ಲ ಹಂಗೆ ಹೋಗ್ತವೆ. ಪ್ರತಿಯೊಂದು ಗುಂಪಿಗೆ ಒಬ್ಬ ಲೀಡರ್ ಇರ್ತಾನಂತೆ. ಸುಮ್ಮನೆ ನಿಂತಿದ್ವಿ, ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ನಾನೆಲ್ಲ ಒಂದು ಟೆಸ್ಟ್ ಮಾಡೋಣ ಏನ್ ಮಾಡಿದೆ, ಪಕ್ಕದಲ್ಲಿ ಹೋಗಿ ಒಂದು ಕೋಲ್ ಹೋಗ್ಕೊಂಡು ಬಂದೆ. ಕೋಲ್ ಮುರಿದು ಆ ಮುಂದಿನ ಕುರಿಗೆ ಅಡ್ಡ ಹಿಡಿದೆ. ಆ ಕುರಿ ಜಿಗಿದೋಯ್ತು. ಒಂದು 5-6 ಕುರಿಗಳು ಹೋಗುವವರೆಗೆ ಇದೆ, ಎಲ್ಲವೂ ಜಿಗಿದು.
ಆಮೇಲೆ ಫೋನ್ ತೆಗೆದ್ಬಿಟ್ಟೆ. ಜನ ಎಲ್ಲ ನೋಡ್ತಿದ್ರಿ ಏನ್ ಮಾಡ್ತಾಳೆ ಅಂತ. ನಾನು ಸುಮ್ಮನೆ ನಿಂತೆ ವಂಡರಿಂಗ್ ನಾನು ಫೋನ್ ತೆಗೆದ್ಬಿಟ್ಟಿದ್ದೆ. ಆದ್ರೂ 300 ಗುರುಗಳು ಜಿಲ್ಲೆ ಬಂತು. ಪ್ರಾಕ್ಟಿಕಲ್ ಅಷ್ಟೋ ಗುರಿಗಳು ಸಿಗೋದ್ರಿ ಅಲ್ಲಿ ಒಂದು ಗೋಲೆ ಇಲ್ಲ. ಆ ಗುರಿಗಳು ಸಿಗಿದ್ಮೇಲೆ ನಾನು ತೆಗೆದುಬಿಟ್ಟಿದ್ದೆ. ಅದು ಮುಂದಿನದು ಸಿಗೋಗಿತ್ತಲ್ಲ. ನಾವು ಸರ್ ಈ ದೇಹಾಭಿಮಾನದ ಜಗತ್ತಿನಲ್ಲಿ ಯಾರೋ ಮಾಡ್ತಾರೆ ಅಂತ ನೋಡಿ ಹುಲಿಗಳಾಗ್ತಾರೆ. बकरी नहीं बनना है, अंदर में जो बकरी बना है ಅದನ್ನ ಏನ್ ಮಾಡ್ಬೇಕು, ಅವನ ಮುಂದೆ ಅರ್ಪಣೆ ಮಾಡಬೇಕು. ಅದಕ್ಕಾಗಿ ಪುರುಷ, ಅದೇ ಪುರುಷ ಅದನ್ನು ಕಡಿಮೆ ಮಾಡುವುದೇ ಬಾಬನ ಮುರುಳಿ. ಇನ್ನ ಮುರುಳಿಯಿಂದ ಸರಿ ಬಾಬಾ ಮಾಲಿಶ್ ಮಾಡ್ತಾರಲ್ಲ, ಚಿಗುರುತ್ತ ಗುರಿ ಬರಬೇಕು. ಅದಕ್ಕೆ ಯಾವಾಗಲೂ ಮುರುಳಿ ಮೇಲಿನ ಪ್ರೀತಿಯನ್ನು ಏನ್ ಮಾಡಬಾರ್ದು, ಕಡಿಮೆ ಮಾಡಬೇಕು. ಒಂದೊಂದ್ಸಲ ಬೇಜಾರಾಗ್ತದೆ. ಬಾಬಾ ನಮ್ಮ ಅಭಿಮಾನದ ತಲೆಗೆ ಕೂಡಿದಾಗ ಕೂಡ್ತಾರಲ್ಲ, ಅಭಿಮಾನದ ತಲೆಗೆ ಕೂಡಿಸಲ್ಲ ಬಾಬಾ, ಬೇಜಾರಾಗ್ತದೆ. ಆದ್ರೆ ಪರವಾಗಿಲ್ಲ, ಕೂಡುದೊಂದು ಪರಮಾತ್ಮ, ನಮ್ಮ ಹೊರಗಿನ ಹುಟ್ಟಿಲ್ಲ ಅಲ್ವಾ. ಶಿವ ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾ ರೆಸ್ಪೆಕ್ಟ್ಫುಲಿ ಬಾಬನ ಮುರುಳಿಯನ್ನ ಕೇಳಬೇಕು, ಆನಂದಿಸಬೇಕು. ಅಭಿಮಾನ ಬರುವುದಕ್ಕೆ ಇಲ್ಲಿಯೂ ಅವಕಾಶವನ್ನ ಇನ್ನೆಷ್ಟು ದಿನ ಇರ್ಬೋದು ಸಂದರ್ಭದಲ್ಲಿ ತುಂಬಾ ಜನ ಲೆಕ್ಕ ಮಾಡ್ತಾ ಇದ್ದಾರೆ. ಈಗ 25 ಆಯ್ತು, 36ಕ್ಕೆ ಹೋಗಿರೋದ ಅಂತ. ನಾವು ಡೇಟ್ ಕಾನ್ಶಿಯಸ್ ಆಗ್ಬೇಡಿ ಅಂತಿದ್ದಾರೆ. ಯಾವ ಕಾನ್ಶಿಯಸ್ ಆಗೋದು ಬೇಡ, ಡೇಟ್ ಕಾನ್ಶಿಯಸ್ ಆಗೋದು ಬೇಡ ಅಂತ. ಸೋಲ್ ಕಾನ್ಶಿಯಸ್ ಆಗಿ ಅಂತಾರೆ. ಅದಕ್ಕೆ ತುಂಬಾ ಗಟ್ಟಿಯಾಗಿ ನಮ್ಮ ಮುಂದೆ ಒಂದು ಫೋಕಸ್ ಇದೆ, ಪರ್ಪಸ್ ಇದೆ, ಒಂದು ಏವನ್ ಆಪ್ಷನ್ ಇದೆ. ನಾವು ಇದೇ ಶರೀರದಲ್ಲಿ ದೇವತೆ ಆಗಬೇಕು, ಆ ದೈವತ್ವವನ್ನು ಅಳವಡಿಸಿಕೊಳ್ಬೇಕು. ಅದಕ್ಕಾಗಿ ಅಲಂಕಾರಧಾರಿಗಳಾಗಬೇಕೇ ವಿನಃ ಅಲಂಕಾರಿ ಆಗ್ಬೇಕೇ ವಿನಃ ಏನಾಗಬಾರ್ದು, ಅಹಂಕಾರಿ ಆಗಬಾರ್ದು. ಅಲಂಕಾರಿ ಆಗ್ಬೇಕೇ ವಿನಃ ಅಹಂಕಾರಿ ಆಗಬಾರ್ದು. ಬಾಬನ ಶಬ್ದ ಎಷ್ಟು ಚಂದ ಶಬ್ದ ನೋಡಿ. ಅಲಂಕಾರಿ ಬನು ಅಹಂಕಾರಿ ನಹಿ ಅಂತ.